ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ಯವರ್ತಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ. ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣಾ ಸರಬಿಜಃ ಸಹ ಸೇನಯಾಗಾತ್. ಪುನಶ್ಚ ಸತಂ ಸಮಯೈವ ಶಾಸ್ತ್ರಜಂ ವಿಮೂರ್ಛಿತಂ ಅದೆಲ್ಲ ಆಯಿತು. ಇತ್ಯುಕ್ತೋ ಜಾಂಬವಾನಾಹ ಹನುಮಂತಮನಂತರಂ ಯೋಸೌ ಮೇರೋಃ ಸಮೀಪಸ್ಥಃ ಗಂಧಮಾದನ ಸಂಜ್ಞಕಃ. ಮೇರುವಿನ ಹತ್ತಿರದಲ್ಲಿದೆ. ಏನ ಸಂಜ್ಞಕಃ ಎಲ್ಲರೂ ಒಂದೇ. ಸಂಜ್ಞಿತಃ ಸಂಜ್ಞಕಃ ಅದು ಗಂಧಮಾದನ ಅಂತ ಹೆಸರು. ಗಿರಿಹಿ ದೊಡ್ಡ ಬೆಟ್ಟ. ತಸ್ಮಾತ್ ಸಮಾಹಾರ್ಯಂ ತ್ವಯಾ ಓಷಧಿ ಚತುಷ್ಟಯಂ. ಮೃತ ಸಂಜೀವಿನಿ ಮುಖ್ಯ ಸಂಧಾನಕರಣಿ ಪರಾ. ಆ ಗಿರಿಯಿಂದ ಬೆಟ್ಟದಿಂದ ಆಹಾರ್ಯಂ ತರಬೇಕು. ಏನು? ತ್ವಯ ನಿನ್ನಿಂದ. ಓಷಧಿ ಚತುಷ್ಟಯಂ 4 ಮೂಲಿಕೆಗಳನ್ನು ತರಬೇಕು. ಮೃತ ಸಂಜೀವಿನಿ ಮುಖ್ಯ ಸಂಧಾನಕರಣಿ ಪರಾ ಸವರ್ಣಕರಣಿ ಚೈವ ವಿಶಲ್ಯಕರಣೀತಿ ಚ. ಅದರಲ್ಲಿ ಮುಖ್ಯವಾದದ್ದು ಮೃತ ಸಂಜೀವಿನಿ. ತುಂಬ ಸತ್ತೋಗ್ಬಿಟ್ಟಿದ್ದಾರೆ, ಅವರೆಲ್ಲ ಬದುಕಬೇಕು. ಅದಕ್ಕೋಸ್ಕರ ಮೃತ ಸಂಜೀವಿನಿ ಮುಖ್ಯ. ಅಲ್ಲ ಮೃತ ಸಂಜೀವಿನಿ ಅಷ್ಟೇ ಅಷ್ಟೇ, ಅದು ಮುಖ್ಯವಾದದ್ದು. ವಿಶಲ್ಯ ಆಮೇಲೆ ಸಂಧಾನಕರಣಿ ತಥಾ, ಹಾಗೆ ಇನ್ನೊಂದು ಸಂಧಾನಕರಣಿ ಸವರ್ಣಕರಣಿ ಚ ಏವ ವಿಶಲ್ಯಕರಣಿ ಇತಿ ಚ. ಒಟ್ಟು ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂಥೇಳಿ 4 ಮೂಲಿಕೆಗಳನ್ನು ತರಬೇಕು. ಅದರಲ್ಲಿ ಮುಖ್ಯವಾದದ್ದು ಮೃತ ಸಂಜೀವಿನಿ. ಮೃತ ಸಂಜೀವಿನಿ ಮೃತರನ್ನ ಸಮ್ಯಕ್ ಜೀವನಿ, ಸತ್ತವರಿಗೆ ಜೀವ ಕೊಡ್ತಕ್ಕಂಥದ್ದು ಅಂತ ಅರ್ಥ. ಸಂಧಾನಕರಣಿ ಸಂಧಾನಕರಣಿ ಕೆದರ ಮೂಡೆ ಗೀಡೆ ಬಿಟ್ಕೊಂಡು ಬಿದ್ದುಬಿಟ್ಟಿದ್ದಾರೆ. ಸಂಧಾನ ಏನು ಮಾಡುತ್ತದು? ಸೆಟ್ ಮಾಡಿಬಿಡುತ್ತೆ. ಇದಾಗೆ ಇದು ಹೇಳ್ತಾರೆ, ಕಂಪ್ಯೂಟರ್ ಸೆಟ್ಟಿಂಗ್ ಇದ್ದಾಗೆ ಇಮ್ಮಿಡಿಯೇಟ್ ಆಗಿ ಮತ್ತೆ ಎಲ್ಲ ಸರಿ ಹೋಗ್ಬಿಡ್ತಾರೆ. ಸವರ್ಣಕರಣಿ ಈಗ ಏನಾಗಿದೆ ಅವರಿಗೀಗ ಸತ್ತಾಗ ಪ್ರೇತ ಕಡೆ ಬಂದಿರುತ್ತೆ. ಪ್ರೇತ ಕಡೆ ಅಂತಾರೆ ಅದಕ್ಕೆ. ಮತ್ತೆ ಅದೇನು ಸವರ್ಣ, ಮತ್ತೆ ವಾಪಸ್ ಏನು ಬರ್ಬೇಕೀಗ? ಬಣ್ಣ ಬರಬೇಕು, ಜೀವ ಕಡೆ ಬರಬೇಕು. ಅದು ಒಂದು ಮುಖ್ಯವಾಗಿ ಆಗೋದು. ಮತ್ತೆ ಗಾಯ ಆಗಿದ್ದಕ್ಕೆಲ್ಲ ಏನಾಗಬೇಕೀಗ? ವಾಸಿ ಆಗಬೇಕು. ವಾಸಿ ಆಗಿ ಮತ್ತೆ ಬಣ್ಣ ಅದೇ ಬರಬೇಕು. ಮೊದಲಿಂದ ಗಾಯದ ಗುರುತು ಕೂಡ ಇರಬಾರ್ದು ಅಂಥ ಒಂದು ಬಣ್ಣ. ಅಂತ ಅದನ್ನ ಇಟ್ಕೊಂಡ್ಬಿಟ್ರೆ ಏನಾಗುತ್ತದು? ಗಾಯ ವಾಸಿ ಆಗುತ್ತೆ ಅಷ್ಟೇ ಇಲ್ಲ, ಗಾಯದ ಗುರುತು ಕೂಡ ಇರೋದಿಲ್ಲ. ಕಲೆ ಬರ್ತೈತಲ್ಲ, ಕಲೆ ಎಷ್ಟೋ ಕಲೆಗಳು ಹೋಗೋದೇ ಇಲ್ಲ ಜನ್ಮಪೂರ್ತಿ. ಅದು ಆ ಕ್ಷಣನೇ ಹೋಗ. ವಿಶಲ್ಯಕರಣಿ ತೀಚ ವಿಶಲ್ಯಕರಣಿ. ಶಲ್ಯ ಅಂದರೆ ಚುಚ್ಚಿರತಕ್ಕಂಥ ಬಾಣಗಳು, ಅದನ್ನು ಕಿತ್ತಾಕೋದು. ಅಂದರೆ ಮೈ ಬಾಣಗಳನ್ನ ಇಟ್ಟಿದ್ರೆ ಆಟೋಮೆಟಿಕ್ ಏನಾಗ್ಬಿಡುತ್ತಾವೋ ಹೊರಗೆ ಬಂದುಬಿಡುತ್ತೆ. ಹಾಗೆ ತಕ್ಷಣ ಹೊರಗೆ ಬಂದುಬಿಡ್ಬೇಕು. ಇಂಥ ಒಂದು ಶಕ್ತಿ. ಅದು ತಗೊಂಡು ಇದು ಮಾಡಿ ಎಲ್ಲ ಮಾಡಬೇಕಾಗಿಲ್ಲ. ಅದು ಹತ್ತಿರ ಇಟ್ಟರೆ ಸಾಕು, ಏನು ಮಾಡುತ್ತೆ ಅದು? ತೆಗೆದುಹಾಕಿಬಿಡುತ್ತೆ. ಇವೆಲ್ಲ ವಿಶೇಷ. ಇದೇ ಕೆಲವು ಗಾಯಗಳಿಗೆ ಕೀವಾಗಿರುತ್ತೆ. ಇದು ಬರುತ್ತೆ ನೋಡಿ, ಎಕ್ಕೆ ಗಿಡ ಬರುತ್ತಲ್ಲ, ಅದು ಹಾಲು ಹಾಕಿಬಿಟ್ರೆ ಒಳಗೆ ಗ್ಲಾಸಿಗೆ ಸಹ ಹಾಗೆ ಹೊರಗೆ ಬರೆದು ಆ ಕಡೆ ಬಂದುಬಿಟ್ಟಿರುತ್ತೆ. ಹಾಗೆ ಯಾವ ಇದು ಬೇಕಾಗಿಲ್ಲ, ಅಷ್ಟು ಶಕ್ತಿ ಇದೆ ಕೆಲವಕ್ಕೆಲ್ಲ. ಇಲ್ಲೇನು ಇಮಿಡಿಯೇಟ್ ಇನ್ಸ್ಟೆಂಟ್ ಇದು ಬರ್ತಿರ್ಲಿಕ್ಕೆ. ಅದು ದೇಹ ಹತ್ತಿರ ಇಡಬೇಕಾಗಿಲ್ಲ, ಆ ವಾಸನೆಗೆ ಎಲ್ಲ ಹೊರಗೆ ಹೋಗ್ಬಿಡುತ್ತೆ. ಇತ್ಯುಕ್ತ ಸಕ್ಷಣೇನೈವ ಪ್ರಾಪತದ್ ಗಂಧಮಾದನಂ. ಹೇಳ್ತಿರ್ಲಿಕ್ಕೇನೆ ಏಕಕ್ಷಣೇ ತ್ವಾಮ್ಹಿ ಲೋಕಃ ಕ್ಷಣೇನೈವ, ಒಂದೇ ಕ್ಷಣದಿಂದಲೇ. ಕ್ಷಣೇನ ಒಂದು ಅಂತ ಎಲ್ಲಿದೆ ಕ್ಷಣ ಅಂಬೋದಕ್ಕೆ? ಕ್ಷಣೇನ ಏಕವಚನ, ಅದ್ರದ್ದು ಏನರ್ಥ? ಒಂದು ಅಂತ ಅರ್ಥ. ಕ್ಷಣೇನ ಅಂದರೆ ಕ್ಷಣದಲ್ಲಿ. ಎಷ್ಟು ಕ್ಷಣದಲ್ಲಿ? ಏಕವಚನ. ಆದ್ದರಿಂದ ಸಂಸ್ಕೃತದ ವೈಶಿಷ್ಟ್ಯ ಅದು. ಬೇರೆದಲ್ಲಿ 2 ಆಗಲಿ ಬರುತ್ತೆ, ಬೇಕಾದ್ರೆ ಉಪಯೋಗಿಸ್ಬೋದು. ಇಲ್ಲಿ ಹಾಗಲ್ಲ, ಏಕವಚನ, ಒಂದೇ ಕ್ಷಣದಲ್ಲಿನೇ. ತದ್ ಗಂಧಮ ತತ್ ಆ ಗಂಧಮಾದನಂ ಪ್ರಾಪ, ಗಂಧಮಾದನ ಪರ್ವತಕ್ಕೆ ಹೊರಟ.
ಅವಾಪದ ಹೇಳಿದ್ದಾರೆ 50,000 ಯೋಜನ ದೂರ, 50,000 ಯೋಜನ ದೂರ ಅಲ್ಲಿಗೆ ಹೋಗಬೇಕು, ಬೆಟ್ಟ ಟೈರ್ ಕಿತ್ತಬೇಕು, ಐಡೆಂಟಿಫೈ ಮಾಡಬೇಕು, ಕಿತ್ತಬೇಕು, ತರಬೇಕು, ಮತ್ತೆ ವಾಪಸ್ ಇಡಬೇಕು. ಇಷ್ಟು ಕೆಲಸ ಆಗಬೇಕೀಗ. ಅವಾಪಚ ಕ್ಷಣೆ ಅವಾಪಚ ಅಂಬರಚರ ರಾಮಮುಕ್ತ ಶರೋ ಯಥಾ ರಾಮಮುಕ್ತ ಶರೋ ಯಥಾ ಅಂತರ್ಹಿತ ಓಷಧಿಸ್ತು ತದಾ ವಿಜ್ಞಾಯ ಮಾರುತಿ ಉದ್ವಬರ್ಹ ಗಿರಿಂ ಕ್ರೋಧಾತ್ ಶತಯೋಜನ ಮಂಡಲಂ. ಅವಾಪಚ ಅಂಬರಚರ ರಾಮಮುಕ್ತ ಶರೋ ಯಥಾ. ಅಂಬರಚರ, ಅಂಬರ ಆಕಾಶ, ಗಗನಗಾಮಿಯಾಗಿ ಹನುಮಂತ ಹೊರಟ ರಾಮಮುಕ್ತ ಶರಹ ಯಥ. ಹೇಗೆ ರಾವಣನಿಂದ ಬಿಡಲ್ಪಟ್ಟಂಥ ಬಾಣ ಹೊರಟ, ಬಾಣನೇ ತಾನು. ಇದು ಮಧ್ಯದಲ್ಲಿ ಹೇಳಬೇಕಾದ್ರೆ ಕರ್ಣಾಂತಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತ ರಣಕೋವಿರೇನ ವಿಭ್ರಮ್ನಸೌ ಹೇಳಿದ್ದಾರೆ. ತತ್ವಕ್ಷಪಾತಿ ಪ್ರದರೋ ಯಥಾಗ್ರಹ ಅಂತ ಹೇಳಬೇಕಾದ್ರೆ ರಾಮ ಬಿಟ್ಟ ಬಾಣದಂತೆ ಅಂತ ಹೇಳಿದೆ. ಇಲ್ಲಿ ಮಾತನ್ನು ಹಾಗೆ ಉಪಯೋಗಿಸಿಬಿಟ್ಟಿದ್ದಾರೆ. ರಾಮ ಬಿಟ್ಟಂತಹ ಬಾಣದಂತೆ ಬಾಣಾಭಿಮಾನಿ ದೇವತೆಯಾದಂತಹ ವಾಯುದೇವರ ಅವತಾರವಾದ ಹನುಮಂತ ಆ ಕ್ಷಣದಲ್ಲಿ ಗಂಧವಾದವನ್ನು ತಲುಪಿದರು. ಅವಾಪಚ ಇವೆಲ್ಲ ನಂಬಲಿಕ್ಕೆ ಅಸಾಧ್ಯ ಅಂತ ಏನಿಲ್ಲ. ಮೊನ್ನೆ ಇದು ಬಿಟ್ಟರಲ್ಲ, ಈಗ ಅದು ಕಳಿಸಿದ್ದಾರೆ. ಈಗ ಎಷ್ಟೊತ್ತು ಹೋಗೋದು? 5 ಲಕ್ಷ ಕಿಲೋಮೀಟರ್ ಗಂಟೆಗೆ, 5 ಲಕ್ಷ ಕಿಲೋಮೀಟರ್. ಗೊತ್ತಾಯ್ತಾ? ಅಲ್ಲಿ ಸೂರ್ಯನ ಹತ್ರ ಹೋಗ್ಬೇಕಂತ ಮಾಡಿದ್ಮೇಲೆ ಲೇಟೆಸ್ಟ್ ಓದಿಲ್ಲ ನೀವು ಅದನ್ನ. ಭಾರಿ ವೇಗ ಆದರು. ಗೊತ್ತಾಯ್ತಾ? ನೋಡ್ತಿರ್ಲಿಕ್ಕೇನೆ ಇವತ್ತು ಅಟ್ಲೀಸ್ಟ್ ಇಡೀ ಭೂಮಿನ 1 ಗಂಟೆಯಲ್ಲಿ ಸುತ್ತುತ್ತೆ. ಗೊತ್ತಾ? ಆ ರೀತಿ ಮಾಡಿ ಇಡೀ ಭೂಮಿ ಇದೆಯಲ್ಲ ಗೋಳನ 1 ಅವರಲ್ಲಿ ಸುತ್ತುತ್ತೆ. ಅರ್ಥ ಆಯ್ತಾ? ಮುಂದೆ ಅವೆಲ್ಲ ಇದರಲ್ಲೇ ಬರುತ್ತೆ ಅಂಥವೆಲ್ಲ ಕೂಡ ತಿಳಿತಾ. ಅಂದರೆ ಇವತ್ತು ವಿಜ್ಞಾನ ಗೊತ್ತಿದ್ದವ್ರಿಗೆ ಇದೆಲ್ಲ ಏನಿದು ಪ್ರೂಫ್ ಇದು. ಇವತ್ತೇನು ಏನೇನೋ ಹೇಳ್ತಾರಲ್ಲ, ಈಗ ವಿಜ್ಞಾನ ಹೇಳೋದಕ್ಕಿಂತ ಇನ್ನು ಹೆಚ್ಚು ಹೇಳಿಬಿಟ್ಟಿದ್ದಾರೆ. ಕ್ಷಣೇನ ಇವ ಇಷ್ಟೆಲ್ಲ ವಿಜ್ಞಾನ ಮಾಡೋದಿಲ್ಲ ಇನ್ನೂ ಕೂಡ. ಆದರೆ ಒಂದು ಸ್ಪೀಡ್ ಅರ್ಥ ಆಗಿದೆ. ಈಗ 5 ಲಕ್ಷ ಕಿಲೋಮೀಟರ್ ಹೋಗೋದು ಅಂತ ಕೇಳಿದರೆ ಗಂಟೆಗೆ ಯೋಚನೆ ಮಾಡೋದು ಕಷ್ಟ ತಿಳಿತಾ. ಅದು ಅಂಥ ಇದೆಲ್ಲ ಮನುಷ್ಯ ಮಾಡಿರಬೇಕಾದ್ರೆ ಅದು ಯಂತ್ರ, ಇದು ಮಂತ್ರ. ಆದ್ದರಿಂದ ಇದು ಶಕ್ತಿ ತುಂಬ ಜಾಸ್ತಿ. ಪ್ರಾಪತದ್ ಗಂಧ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ. ಮನೋಜವಂ ಮನೋವೇಗದಲ್ಲೇ ಹೋಗಿ ಬಂದಿರೋದು. ಅವಾಪಚಾಂಬರಚರ ರಾಮಮುಕ್ತ ಶರೋ ಯಥಾ. ಇದು ರಾಮಮುಕ್ತ ಮತ್ತು ದೃಷ್ಟಾಂತ ಏನು? ರಾಮನಿಂದ ಕಳಿಸಲ್ಪಟ್ಟಾಗ ಶಕ್ತಿ ಬಂತು. ಎಲ್ಲ ವ್ಯವಸ್ಥೆ ಇದ್ದಾಗ ಹೋಗಿ ಬರೋ ಸುಲಭ. ರಾಮದೇವ್ರ ವ್ಯವಸ್ಥೆ ಅಂದಮೇಲೆ ಏನರ್ಥ? ಈಗ ಏನು ಯೋಚನೆ? ರಾಮದೇವ್ರ ಮಹಿಮೆನೂ ಬರಬೇಕು, ಆಚಾರ್ಯ ಮಹಿಮೆನೂ ಬರಬೇಕು. ಎರಡೆರಡು ಹೇಳ್ತಾರೆ. ಹನುಮದ್ ಮಹಿಮೆ, ರಾಮ ಮಹಿಮೆ. ಅಂತರ್ಹಿತಾಶ್ಚ ಓಷಧಿಸ್ತು ತದಾ ವಿಜ್ಞಾಯ ಮಾರುತಿ. ಹೊಸ ಒಂದು ಸಮಸ್ಯೆ ಈಗ. ಅಲ್ಲಿ ಔಷಧಿಗಳೆಲ್ಲ ಬರೆಯಾಗಿಬಿಟ್ಟು ಅಭಿಮಾನಿ ದೇವತೆಗಳು ಏನು ಮಾಡಿದ್ರೆ ಕಾಣದಂತೆ ಮಾಡಿಬಿಟ್ರು. ಇದು ಸ್ವಾರಸ್ಯ ಇದೆ. ದೇವತೆಗಳು ಇಷ್ಟಪಡದೆ ಹೋದರೆ ಕಾಣೋದಿಲ್ಲ ಅಂತ ಅರ್ಥ. ಅದಕ್ಕೆ ಕಲಿಯುಗದಲ್ಲಿ ಎಷ್ಟೋ ಪದಾರ್ಥಗಳಿದ್ದರೂ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅವ್ರು ನೋಡಿ ಏನೋ ಕಾಣುತ್ತೆ. ಆ್ಯಕ್ಚುಲಿ ತಿರುಪತಿ ಬೆಟ್ಟ ಏನದು? ಮೇರು ಪರ್ವತದ ಭಾಗ, ಆನಂದಾದ್ರಿ ಅಂತ ಹೆಸರು. ಅದು ಬಂಗಾರದ ಪರ್ವತ. ನಮ್ಮ ಬಂಗಾರ ಕಂಡ್ರೆ ಏನು ಮಾಡ್ತಿದ್ರು ಇವರೆಲ್ಲ? ಕಾಣೋದೇ ಇಲ್ಲ. ಬಂಗಾರ ಕಂಡ ಕಾಣೋದಿಲ್ಲ. ಅದು ವ್ಯಾಲ್ಯೂ ಬಂಗಾರ ಅಂತ ತಿಳ್ಕೊತಾರೆ. ಆ್ಯಕ್ಚುಲಿ ಅದೆಲ್ಲ ಇದು ನಮಗೆ ಬೇರೆ ರೀತಿ ಕಾಣುತ್ತೆ. ಅದೆಲ್ಲ ಈಗ ಕಪ್ಪೆ ಚಿಪ್ಪು ಬೆಳ್ಳಿ ಕಂಡ ಕಾಣುತ್ತಲ್ಲ, ಬೆಳ್ಳಿನ ಕಪ್ಪೆ ಚಿಪ್ಪು ಕಂಡ ಉಲ್ಟಾ ಬರ್ತದೆ. ಅದು ಕಣ್ಣಿಗೆ ಕಾಣಿಸ್ಬಾರ್ದು ಅವರಿಗೆ. ಆ ರೀತಿ ಹೊರಡ್ತಾರೆ. ಮಿಸ್ಯೂಸ್ ಕಲಿಯುಗದ ಜನ ಮಾಡೋದು, ಎಲ್ಲ ಮಿಸ್ಯೂಸ್ ಮಾಡೋದು. ಮಾರಾಟ ಶುರು ಮಾಡ್ಬೋದು ಇಮಿಡಿಯೇಟಾಗಿ. ಅದಕ್ಕೆ ಭಕ್ತಿ ವ್ಯವಹಾರ ಅದೆಲ್ಲ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಕಣ್ಣಿಗೆ ಕಾಣೋದಿಲ್ಲ. ವರ್ತಿ ಥಿಂಗ್ಸ್ ಎಲ್ಲ ಸಿಗೋದೇ ಇಲ್ಲ. ಅವರಿಗೆಲ್ಲ ಹಾಗೆ ಕಾಣಿಸ್ತದೆ. ಸಾರಿಗ್ರಾಮ ಕಾಣಿಸ್ತಂತಾರೆ, ಸಾರಿಗ್ರಾಮ ಇವಾಗ ಕಾಣಿಸ್ತು ಅಂತ ಹೇಳ್ತಾರೆ ಅವರಿಗೆಲ್ಲ. ಜ್ಞಾನಿಗಳು ಅವರೆಲ್ಲ ಅಂತ. ಅದು ಕಲಿಯುಗದಲ್ಲೂ ಕೂಡ ಜ್ಞಾನಿಗಳಿಗೆ ಮಾತ್ರ ಸರಿಯಾಗಿ ಕಾಣಿಸುತ್ತೆ. ಇವತ್ತು ಮೈಕ್ರೋಸ್ಕೋಪ್ ಹಾಕೊಳ್ಳೋದ್ರೆ ಕಾಣಿಸೋದಿಲ್ಲ. ಹಾಗೆ ಇಬ್ಬರು ಜೊತೆಗೆ ಕೂತಿದ್ದಾರೆ, ಮೈಕ್ರೋಸ್ಕೋಪ್ ಹಾಕೊಂಡಿದ್ದಾರೆ, ಕಾಣುತ್ತವ್ರೆ ಕಾಣಿಸೋದಿಲ್ಲ. ಅದಿಲ್ಲ, ಆ ದೃಷ್ಟಿ ಇಲ್ಲ ಅವರಿಗೆ ಅಷ್ಟೇ. ಬುದ್ಧಬರ್ಹ ಗಿರಿ ಆಚಾರ ಗ್ರಂಥಗಳು ಹೇಗೆ ಕಾಣ್ತಾ ಇದೆ ಎಲ್ಲರಿಗೂ. ಈಗ ತೂಕ ಹಾಕಿ ಎಷ್ಟು ಬರ್ಬೋದು ನೋಡಿ ಹೇಳ್ಬಿಡೋಕೆ. ತೂಕಕ್ಕೆ ಬಾರಿ ಎಷ್ಟು ಸಿಗುತ್ತೆ ಅದಕ್ಕೆ? ಒಂದು 10 ರೂಪಾಯಿ ಕೂಡ ಸಿಗೋದಿಲ್ಲ. ಆದರೆ ಅದ್ರ ಬೆಲೆ ಎಷ್ಟಿದೆ? ಆ್ಯಕ್ಚುಲಿ ಬೆಲೆ ಎಷ್ಟಿದೆ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಉಲ್ಟಪಾಠ ಕಾಣಿಸ್ತಿದೆ. ಜ್ಞಾನಿಗಳಿಗೆ ಮಾತ್ರ ಇದು ಕಂಡ್ರೆ ಏನಾಗುತ್ತೆ ಅವ್ರಿಗೆ? ಅಷ್ಟು ಅದು ಓದಲಿಕ್ಕೆ ಅವತಾರ ಮಾಡಿ ಬಂದವರು. ಅವ್ರ ದೇವತೆಗೆ ದೊಡ್ಡವರೆಲ್ಲ ಯಾತಕ್ಕೆ ಬಂದರು? ಅವರೆಲ್ಲ ಓದಬೇಕು, ಅದಕ್ಕೆ ಅರ್ಥ ಬರೀಬೇಕು ಅಂತ ಅವತಾರ ಮಾಡಿ ಬರ್ತಾರೆ. ಅದು ಅಷ್ಟು ದೊಡ್ಡ ಗ್ರಂಥಗಳು. ಉದ್ವಬರ್ಹ ಗಿರಿಂ ಕ್ರೋಧಾತ್ ಶತಯೋಜನ ಮಂಡಲಂ. ಉದ್ವಬರ್ಹ ಕೀರ್ಕಿತ್ತಿದ ಶತಯೋಜನ ಮಂಡಲಂ. ನೀವು ಕಣ್ಣಿಗೆ ಕಾಣೋದಿಲ್ಲ ಅಂತ ನೀವು ಯೋಚನೆ ಮಾಡಿದ್ದೀರಿ. ನಾನು ನಿಮ್ಮನ್ನು ಸವತಿ ಕಿತ್ಕೊಂಡು ಹೋಗ್ತೇನೆ, ಆಯ್ತಾ? ಇಲ್ಲ, ಈಗ ಅದು ಬೆಟ್ಟ ಸಮೇತ ಅದು ಗಂಧ ಬಂದು ಕಟ್ ಮಾಡಿದ್ದ. ಅದನ್ನು ಕಟ್ ಮಾಡಿ ಇಡೀ ಗಂಧವಾದನ ತರಲಿಲ್ಲ. ಗಂಧವಾದ ಒಂದು ಭಾಗನ ಕಟ್ ಮಾಡಿಬಿಟ್ಟು ಅದು ಎಷ್ಟು ಭಾಗ ಅಷ್ಟು ಜನ ಕಪಿಗಳಿಗೆ ಆಗಬೇಕು. ಡೋಸ್ ಸರಿ ಇರಬೇಕಲ್ಲ. ಅದಕ್ಕೋಸ್ಕರ 100 ಯೋಜನೆ ಎತ್ತರ, 100 ಯೋಜನೆ ಅಗಲ ಅಂತ ದೊಡ್ಡ ಪರ್ವತನ ಎತ್ತಿದ್ದು.
ಕ್ರೋಧಾತ್ ಶತಯೋಜನ ಮಂಡಲಂ, ಕೋಪದಿಂದ ಸಾತ್ವಿಕ ಕೋಪ, ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂಥೇಳಿ. ಇದನ್ನು ಕೆಲವು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಹನುಮಂತ ಅಲ್ಲಿ ಹೋದ, ಮರ್ತೋಯ್ತು ಹೆಸರುಗಳು ನಾಲ್ಕು, ಯಾಕೆ ಬೆಟ್ಟ ತಂದ ಅಂತ ಪ್ರಶ್ನೆ. ಇದನ್ನು ವಾಲ್ಮೀಕಿ ರಾಮಾಯಣ ಸರಿಯಾಗೇ ಇದೆ. ಇವ್ರೇನು ಮಾಡಿಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಡೋರು, ಅದನ್ನು ಬರೀಬೇಕಾದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಹನುಮಂತ ಮರ್ತೋಗ್ಬಿಡುತ್ತೆ ಅಲ್ಲಿ ಹೋದಾಗ. ಸರಿ, ಏನು ಮತ್ತೆ ಹೋಗಲ್ಲ, ಲೇಟ್ ಆಗುತ್ತೆ ಅಂತೇಳಿ ಬೆಟರ್ ತಂದು ಬಿಟ್ಟ ಅಂತ ಹೇಳ್ತಾ. ಎಷ್ಟು ಕೆ ಜಿ ಅಂತ ಹೇಳಿ ಗೊತ್ತಲ್ಲ, ಅಂಗಡಿ ಕೊಂಡ್ಕೊಂಬಂದ್ಬಿಟ್ರೆ ಹಾಗೆ ನಮಗೇನು ಅನಿಸುತ್ತದು, ಹನುಮಂತನೇ ಅಜ್ಞಾನ ಹೇಳಿದಾಗ. ಈ ಓದಿ ನಮಗೆ ನೆನಪಿರುತ್ತೆ, ಹನುಮಂತನೇ ಮರ್ತೋಗ್ಬಿಡುತ್ತಾ. ಯಾರ ಸ್ಮರಣೆ ಮಾಡಿದ್ರೆ ಎಲ್ಲ ಜ್ಞಾಪಕ ಆಗುತ್ತೆ. ಹನುಮತ್ ಸ್ಮರಣಾದ್ಭವೆ ಅಂತ ಹನುಮಂತನ ವಿಸ್ಮೃತಿ ಹೇಳೋದಾದರೆ ಅದು ಎಲ್ಲಿ ಕುತಂತ್ರ ಮಾಡ್ತಾರೆ. ಅವ್ರು ಏನು ಹೇಳಬೇಕಾಯ್ತು ಈಗ, ಅವ್ರ ಉತ್ತರ ಗೊತ್ತಿಲ್ಲ ಅವ್ರಿಗೆ. ಏನು ಮಾಡಿದರು ಇವರು, ಕಲ್ಪನೆ ಮಾಡಿದರು. 4 ಗುಲಿಕೆ ತರದ್ರು, ಬೆಟ್ಟ ಯಾಕೆ ತಂದ, ತಲೆ ಹೊಟ್ಟು, ಮರ್ತೋಗಿರ್ಬೇಕು, ಅದಕ್ಕೆ ಹೊತ್ಕೊಂಡ್ಬಂದ, ಅದನ್ನೇ ಬರೆದಾಕ್ಬಿಟ್ರೆ ರೆಡಿ ಅಂತ ಅರ್ಥ. ತಪ್ಪದು ನಡೆದಿದ್ದು ಹೀಗೆ. ಹನುಮಂತನ ಮಹಿಮೆ ಅರ್ಥ ಮಾಡಿಕೊಳ್ಳದೆ ಅವು ಏನು ಮಾಡಿದ್ವು, ಮಾಯ ಆಗಿಬಿಟ್ರು. ತಕ್ಷಣ ಹನುಮಂತ ಏನು ಮಾಡಿದ, ಬುದ್ಧಿ ಕಲಿಸ್ತೀರಿ ಅಂತೇಳಿ ಅದನ್ನೇ ಎತ್ಕೊಂಡು ಬಂದ. ಇದೆಷ್ಟು ಹೇಗಿದೆ, ಅದು ಹೇಗಿದೆ ಮರೆತು ಬಿಟ್ಟು, ಅದು ಮರೆಯೋಷ್ಟು, ಈಗ ಎತ್ತಷ್ಟು ಹೆಕ್ಕಿರೋ ಮರು ಬರುತ್ತೆ ಅಂತ ಕೇಳಿದರೆ ಕಾಮನ್ ಸೆನ್ಸ್ ಬೇಕಲ್ಲ ಕೊನೆ ಪಕ್ಷ. ಇವೆಲ್ಲ ಕೆಲವು ಕಲ್ಪನೆಗಳೆಲ್ಲ ಮೂಲ ಅಂತ ಜನ ತಿಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಲ್ಲದ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ. ತಪ್ಪು. ನಿರ್ಮೂಲ ಪ್ರಶ್ನೆಗಳು ಅಂದ್ರೆ ಏನು, ಬೇಸ್ಲೆಸ್ ಕ್ವಶನ್ಸ್ ಅಂತೀವಲ್ಲ ಹಾಗೆ. ಬೇಸ್ಲೆಸ್ ಡೌಟ್ಸು ಕೂಡ ಒಳ್ಳೆಯದಲ್ಲ. ಸಂಶಯಕ್ಕೊಂದು ಕಾರಣ ಇರಬೇಕು ಯಾವಾಗಲೂ. ಪರೀಕ್ಷೆ ಯಾರಿಗೆ ಅದೇ ಹೇಳಿದ್ನಲ್ಲ, ಗೊತ್ತಿರಲಿಲ್ಲ ಅಷ್ಟೇ ಅಲ್ಲ, ಮರ್ತೋಯ್ತು ಬೇರೆ. ಅದಕ್ಕೆ ಒದ್ದೆ ಇದು ಹೊತ್ಕೊಂಡು ಸುಮ್ಮನೆ ವಾಪಸ್ ಹೋಗಿ ಬರೋದಕ್ಕೆ ಹೊತ್ಕೊಂಡು ಬಂದುಬಿಟ್ಟ. ಉದ್ದ ಬರಹಾಗಿ ಆ ಸ್ಪೀಡಿಗೆ ಹೋಗಿ ವಾಪಸ್ ಬರ್ಬೋದು, ಕೇಳ್ಕೊಂಡು ಬರ್ಬೋದು, ಬೇಕಾದ್ರೆ ಕಿತ್ತಬೇಕಾಗ್ತದಕ್ಕೆ, ಕಿತ್ತು ಹಾಳು ಮಾಡೋದಕ್ಕಿಂತ ಬರ್ಬೋದಾಗಿತ್ತಲ್ಲ. ಪರಿಸರ ರಕ್ಷಣೆ ಮಾಡೋದಾಗಿದ್ದಿಲ್ಲ. ಅದೆಲ್ಲ ಪರಿಸರ ರಕ್ಷಣೆ ಮಾಡ್ತಾರೆ, ಹನುಮಂತ ಬಿಡೋದಿಲ್ಲ. ಉದ್ಭವರ್ಹ ಗಿರಿಂ ಕ್ರೋಧಾತ್ ಶತಯೋಜನ ಮಂಡಲಂ ಸತಂ ಸಮುತ್ಪಟ್ಟೆ ಗಿರಿಂ ಕರೇಣ ತೋಲಯಿತ್ವಾ ಬಲದೆ. ಮಂಡಲ ಅಂದರೆ ಸುತ್ತಿನಲ್ಲೂ ಎಲ್ಲ 100 ಅಂತ ಬೆಟ್ಟ ಅದು ಕರೆಕ್ಟಾಗಿ ಕಟ್ ಮಾಡಿ ತಂದಿತ್ತು. ಸತಂ ಸಮುತ್ಪಟ್ಟೆ ಗಿರಿಂ ಕರೇಣ ಪ್ರತೋಲಯಿತ್ವಾ ಬಲದೇವ ಸೂನು ಸಮುತ್ಪಪಾತ ಅಂಬರ ಮುಗ್ರ ವೇಗೋ ಯಥಾ ಹರಿಶ್ಚಕ್ರಧರಸ್ತ್ರಿವಿಕ್ರಮೇ. ಸ ತಂ ಸಮುತ್ಪಾಟ್ಯ ಗಿರಿಂ ಕರೇಣ ಪ್ರತೋಲಯಿತ್ವಾ ಬಲದೇವಸೂನು ಸಮುತ್ಪಪಾತ ಅಂಬರಂ ಉಗ್ರ ವೇಗ ಯಥಾ ಹರಿ ಚಕ್ರಧರ ತ್ರಿವಿಕ್ರಮೇ. ಸಹ ಆ ಹನುಮಾನ್ ತಂ ಆ ಬೆಟ್ಟವನ್ನ ಸಮುತ್ಪಾಟ್ಯ ಗಿರಿಂ ಸಮುತ್ಪಾಟ್ಯ ಆ ಪರ್ವತವನ್ನು ಚೆನ್ನಾಗಿ ಕಿತ್ತಿ ಕರೇಣ ಪ್ರತೋಲಯಿತ್ವ ಕೈಲಿ ಹಿಡ್ಕೊಂಡು ಮಾಡ್ತಾರಲ್ಲ ತೂಕ ನೋಡಿದಾಗೆ ಇಡೀ ಬೆಟ್ಟ ಹಿಡ್ಕೊಂಡು ಇಷ್ಟು ಹೀಗೆ ನೋಡೋದು ಹೇಗಿದೆ ಅಂತೇಳಿ ಅಷ್ಟು ಸಲೀಸಾಗಿರ್ ಲೆಕ್ಕ. ಬಲದೇವ ಸೂರು, ಬಲದೇವ ಅಂದರೆ ಬಲರಾಮ ಅಂತ ಆಗೋದ್ಕೊಂಡ್ಬಿಡುವರು. ಮತ್ತೆ ಬಲರಾಮನಿಗೆ ಬಲದೇವ ಅಂತ ಹೆಸರು. ಬಲ ಅಂದರೆ ಬಳಿತ್ಥ, ಬಳಿತ್ಥ ಸೂಕ್ತದಲ್ಲಿ ಪ್ರತಿಪಾದಿತವಾದಂತಹ ವಾಯುದೇವರ ಅವತಾರವಾದ ಅಂತ ಅರ್ಥ. ಅಥವಾ ಬಲದೇವತೆ ಹಿಂದೆ ಬಂದಿದೆ. ಬಲ ಮತ್ತು ಜ್ಞಾನಗಳು ಪೂರ್ಣ ಇರೋದು ಯಾರಲ್ಲಿ? ವಾಯುದೇವರಲ್ಲಿ. ಸಂಕರ್ಷಣಾಚ್ಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ವಾಯುದೇವರು ಬಲ ಮತ್ತು ಜ್ಞಾನ ಉಪರಕ್ಷಣೆಯ ಉಳಿದ ಎಲ್ಲ ಗುಣಗಳಿಗೂ ಏ ಗುಣನಾಮ. ಅದರ ಮೂರ್ತಿಮತ್ತಾದ ದೇವತೆಯಾದ್ದರಿಂದ ಬಲದೇವ ಸೂನು. ಸಮುತ್ಪಪಾತ ಆಕಾಶಕ್ಕೆ ಹಾರಿತ್ತು. ಅಂಬರ ಮುಗ್ರ ವೇಗ ಫಾಸ್ಟಾಗಿ ಆಕಾಶ ಮೂಲಕ ಬಂದಿತ್ತು. ಯಥಾ ಹರಿಹಿ ಚಕ್ರಧರ ತ್ರಿವಿಕ್ರಮೇ, ಚಕ್ರಪಾಣಿಯಾದ ಶ್ರೀಹರಿ ತ್ರಿವಿಕ್ರಮಾವತಾರದಲ್ಲಿ ಹೇಗೋ ಹಾಗೆ ಕಂಪೇರ್ ಮಾಡಿದ್ದಾರೆ. ಈಗ ನೋಡ್ತಿಲ್ಲಕ್ಕೆ ಪಾದ ಎಲ್ಲಿಗೆ ಹೋಗಿತ್ತೀಗ? ಬ್ರಹ್ಮಾಂಡ ಕಾಟ ಹೊಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ಆಗ ಆ ಕ್ಷಣಕ್ಕೇನೆ ನೋಡುತ್ತಿರ್ಲಿಕ್ಕೇನೆ ಆ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ಹಾಗೆ ಮಾಡಿದ. ಅವರ ಸಾಕ್ಷಾತ್ ಪ್ರತಿಬಿಂಬವಾದ್ದರಿಂದ ವಾಯುದೇವರು ಏನು ಮಾಡಿದರು? ಅಂಥದ್ದೇ ಕೆಲಸವನ್ನು ಮಾಡಿದರು. ಬಿಂಬ ಪ್ರತಿಬಿಂಬಗಳಿಗೆ ಏನಿದೆ? ಸಾಮ್ಯ ಇದೆ. ಸಾಮ್ಯವನ್ನು ತೋರ್ಸಕ್ಕೆ ಆ ಮಾತಾಡ್ತಾರೆ. ಹರಿಹಿ ಚಕ್ರಧರ ತ್ರಿವಿಕ್ರಮೇ. ಕಂಪೇರ್ ಮಾಡೋಕ್ಕೆ ಬೇರೆ ಯಾವುದೂ ಇಲ್ಲ ಈಗ, ಗೊತ್ತಾಯ್ತಾ? ಇನ್ಯಾರು ಇಂಥ ಕೆಲಸ ಮಾಡಿಲ್ಲ. ಆದ್ದರಿಂದ ಇನ್ನೇನು ಮಾಡಿದರು? ತ್ರಿವಿಕ್ರಮನ. ಮುಂದೆ ದುಶ್ಯಾಸನ ಎದೆ ಬಗೆದಾಗ ವಂದನೆ ಮಾಡ್ತಾರೆ, ನರಸಿಂಹದೇವರಂತೆ ಅಂತ ಹೇಳ್ತಾರೆ. ಯಾಕೆ ಕಂಪೇರ್ ಮಾಡೋಕ್ಕಲ್ಲ ಅದನ್ನು ಕೂಡ. ಅದು ಎದೆ ಬಗ್ಗೆ ಕೆಲಸವಾದ್ದರಿಂದ ನರಸಿಂಹರ ಕಂಪೇರ್ ಮಾಡಿದರು. ಇದು ಫಾಸ್ಟಾಗಿ ಹೋಗೋರು ಪ್ರಸಂಗವಾದ್ದರಿಂದ ತ್ರಿವಿಕ್ರಮ ದೇವರು ಅಂತ ಹೇಳಿದ್ರು. ಯಾವ ಔಚಿತ್ಯ ಇರಬೇಕು, ಯಾವ್ಯಾವುದಕ್ಕೂ ಹೋಲಿಸಿದ್ರೆ ಸರಿ ಹೋಗೋದಿಲ್ಲ. ಕರೆಕ್ಟಾಗಿ ಅದನ್ನು ಅಲಂಕಾರಗಳು ಹೇಳ್ಬೇಕಾದ್ರೆ ಅಲಂಕಾರ ಹೇಳೋ ಉದ್ದೇಶ ಏನು ಅರ್ಥ ಮಾಡ್ಕೊಂಡು ಅನ್ಕೊಳ್ಳಿ. ಸಾಮ್ಯದಿಂದ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಬೇರೆ ಕೊಟ್ಟಿರೋದು ಅಪಾರ್ಥ ಆಗಿಬಿಡುತ್ತೆ. ಅವಾಪಚಾಕ್ಷ್ಣೋ ಸನಿಮೇಷ ಮಾತ್ರತಃ ನಿಪಾತಿತ ಯತ್ರ ಕಪಿ ಪ್ರವೀರಾಃ ತಚ್ಚೈಲವ ತಸ್ಪಶ್ಚಾತ್ ಸಮುತ್ಥಿತಾಃ ಸ
ಸಮಸ್ತಶೋ ವಾನರಯೂಥಪಾಃ ಕ್ಷಣಾತ್ ಅವಾಪಚ ಅಕ್ಷ್ಣೋಃ ಸಹ ನಿಮೇಷಮಾತ್ರತಃ ನಿಪಾತಿತಾಃ ಯತ್ರ ಕಪಿಪ್ರವೀರಾಃ ತಚ್ಚೈಲವಾತಸ್ಪರ್ಶ್ಯಾತ್ ಸಮುತ್ಥಿತಾಃ ಸಮಸ್ತಶಃ ವಾನರಯೂಥಪಾಃ ಕ್ಷಣಾತ್. ಏನ ಏನು ಸರಿಗಳು ಎಲ್ಲಿದೆ ಎಲ್ಲಿದೆ? ತಚ್ಚೈಲವಾತಸ್ಪರ್ಶ್ಯಾತ್ ಸರಿ ಇದೆ. ತತ್ ಶೈಲ ತಚ್ಚೈಲ ಸಂಧಿ ಆಗುತ್ತೆ. ತಚ್ಚೈಲ ವಾತಸ್ಪರ್ಶ ತಚ್ಚೈಲ ವಾತಸ್ಪರ್ಶ್ಯಾತ್ ಸಮುತ್ಥಿತಾಃ ಸಮಸ್ತಶಃ ವಾನರಯೂಥಪಾಃ ಕ್ಷಣಾತ್. ಎಲ್ಲಿದ್ದರಲ್ಲ ಮತ್ತೆ ಇಲ್ಲಿ ತುಂಬ ಸಮಸ್ಯೆ ಇದೆ. ಬಟ್ ಬಂದಾಗ ಅದೇ ಜಾಗ ಕೋಪಿಸ ಸುಲಭ ಅಲ್ಲ. ಏನಾಗಿರುತ್ತೆ ಅಷ್ಟೊತ್ತಿಗೆ ತಿರುಗ್ತಾ ಇರುತ್ತೆ ಭೂಮಿ ಲೆಕ್ಕದಲ್ಲಿ, ಗೊತ್ತಾಯ್ತಾ? ಇವತ್ತಷ್ಟೇ ಕಳಿಸ್ತಾರಲ್ಲ ಅದು ಹಾಗೆ ವಾಪಸ್ ಬರೋದು ಭಾರಿ ಪರ್ಫೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಎಲ್ಲೋ ಹೋಗ್ಬಿಡುತ್ತೆ ಅದು, ಗೊತ್ತಾ? ಸ್ವಲ್ಪ ತಪ್ಪಿರಿ ಅಲ್ಲಿ ಎಲ್ಲ ಹೊರಟೋಗ್ಬಿಡುತ್ತೆ. ಎಷ್ಟು ಒಂದು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಇಲ್ಲಿಂದ ಹೋಗಿದ್ದು ಎಷ್ಟೋ ದಿವಸ ವಾಪಸ್ ಬರುತ್ತೆ. ಭೂಮಿ ಅವತ್ತು ಎಷ್ಟು ತಿರುಗಿರುತ್ತೆ, ಎಲ್ಲಿರಬೇಕು ಯೋಚನೆ ಮಾಡಬೇಕು. ಅವ ಆ ಸ್ಪಾಟಿಗೆ ಬರಬೇಕು, ಮತ್ತೆ ಆ ಸ್ಟೇಷನ್ ವಾಪಸ್ ಹಿಡಿಬೇಕು. ಈ ಫ್ಲೈಟ್ ಹಿಡಿಯೋದೇ ಸುಲಭದ ಕೆಲಸ ಅಲ್ಲ. ಅದಕ್ಕೆ ಇವೆಲ್ಲ ಮಂಜಿದ್ದಾಗ ಏನಾಗುತ್ತೆ, ಬೇರೆ ಕಡೆ ಜಾಗ ಎಲ್ಲ ಕಾಣೋದೆಲ್ಲ ದೂರ ಹೋಗ್ಬಿಡ್ತಾರೆ ಪಾಪ, ಆಗೋದಿಲ್ಲ ಅಂತ. ಆ ಕರೆಕ್ಟ್ ಅವ್ರು ಬೇರೆ ಮೂಮೆಂಟ್ ಈ ರೀತಿ ನೋಡ್ಕೊಂಡು ಬರೋದಿಲ್ಲ. ಅಲ್ಲೆಲ್ಲ ನೋಡ್ತಾ ಇರ್ತಾರೆ ಅವ್ರು, ನೋಡಿ ಕರೆಕ್ಟಾಗಿ ಅಲ್ಲಿ ಲ್ಯಾಂಡ್ ಆಗಬೇಕು. ಆ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತಾಗ ಸ್ವಲ್ಪ ಬ್ಲಾಸ್ಟ್ ಆಗೋದು, ಸ್ವಲ್ಪ ರಾಂಗ್ ಇದಾದರೂ ಕೂಡ ಆ ಫೋರ್ಸ್ಗೆ ಏನಾಗುತ್ತದ ಬ್ಲಾಸ್ಟ್ ಆಗಿರ್ಬೋದು. ಅಷ್ಟು ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅವಾಪ ಅದು ಆಯ್ತು. ಈಗ ಲ್ಯಾಂಡ್ ಆಗಿಬಿಟ್ಟು ಅದು ಕೆಳಗಿಡಾಗಿಲ್ಲ, ಮತ್ತೆ ಅದನ್ನು ಕೆಳಗಿಟ್ಟೇನಾಗುತ್ತೆ ಸತ್ತೋಗ್ತಾರೆ ಎಷ್ಟೋ ಜನಗಳು. ಬೆಟ್ಟ ಇಟ್ಟರೆ ಇವು ಕುಂಭಕರ್ಣ ಸಾಯ್ಬೇಕಾರೆ ಏನು ಮಾಡಬೇಕಲ್ಲ ಹಾಗೆ. ಸಮುತ್ತಪಾತ ಅಂಬರ ಮುಗ್ರವೇಗ ಅವಾಪಚ ಅಕ್ಷ್ಣೋಹೋ ಸ ನಿಮೇಷ ಅಕ್ಷ್ಣೋಹೋ ನಿಮೇಷ ಅಂತ ಹೇಳಿದ್ರಿಂದ ಈ 60 ಸೆಕೆಂಡ್ಸ್ ನಿಮಿಷ ಅಲ್ಲ, 60 ಸೆಕೆಂಡ್ಸ್ ನಿಮಿಷ ಅಂತೀವಿ ನಾವೀಗ ಅಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆದು ಅದಕ್ಕೆ ನಿಮೇಷ ಅಂತ ಕರೀ. ಅಷ್ಟೊತ್ತಿನಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಬಂದಾಗಿತ್ತು ಹನುಮಂತ. ಅದು ಆ ರೀತಿಯಲ್ಲಿ ನಿಮೇಷ ಅಂತ ಹೇಳಿದ್ರೆ ಹಾಗೆ. ಎವೆ ಅಂತೀವಲ್ಲ, ಎವೆ ಇಕ್ಕಿ ತೆಗೆಯೋದು ಒಂದ್ಸರಿ ತೆಗಂದ್ರೆ ಅಷ್ಟೇ. ಅದೇನು ಪೂರ್ತಿ ಮುಚ್ಚಿ ತೆಗೆಯೋದಲ್ಲ, ನೋಡ್ತಾ ನೋಡ್ತಾ ಹೇಗೆ ಅಂತೀವಲ್ಲ ಆ ಟೈಪ್. ಮತ್ತೆ ಹೀಗೆ ಮಾಡಿ ಹೀಗೆ ತೆಗೆದ್ರಲ್ಲ, ಮತ್ತೆ ಜಸ್ಟ್ ಹೀಗಂದ್ರೆ ಸಾಕು. ಏನ ಸಾತ್ವಿಕ ಕೋಪ ಅಂದ್ರೆ ಏನದು? ಬುದ್ಧಿ ಕಲಿಸೋದಕ್ಕೋಸ್ಕರ. ಮಕ್ಕಳು ಸಿಟ್ಟು ಬರುತ್ತೆ, ಹೇಗೆ ಹೊಡಿತಾರೆ? ಕ್ಲಾಸ್ಗೆ ಹೋಗಿಲ್ಲ ಸಿಟ್ಟು ಬಂದು ಹೊಡಿತಾರೆ. ಪ್ರಾಣ ಹೋಗೋಕೆ ಹೊಡೆಯೋದಿಲ್ಲ, ಹೇಗೆ ಹೊಡಿತಾರೆ? ಹೊಡೆದ್ರೆ ಅವ್ರಿಗೆ ತಿಳಿಬೇಕಷ್ಟು ತಪ್ಪಾಡಿದ್ದೀನಿ ಅಂತ ಅರ್ಥ ಆಗ್ಬೇಕು, ಅಷ್ಟೇ ಪರ್ಪಸ್ ಇರೋದು, ಬೇರೆ ಪರ್ಪಸ್ ಅಲ್ಲ. ಅದಕ್ಕೆ ಸಾತ್ವಿಕ ಕ್ರೋಧ ಅಂತ. ತಾಮಸ್ ಆದರೆ ಸೆಟ್ಟುಗಳು ಕೈಕಾಲು ಮರಿಬೇಕು, ಹಾಗೆ ಹೊಡಿತಾರೆ. ಸಾಯ್ಬೇಕು ಅಂತಾನೆ ಹೊಡಿತಾರೆ. ಮತ್ತೆ ಸರಿಯಾದ ಕಾರಣ ಇದ್ದ ಮಾಡಿಕೊಂಡಾಗ ಸಾತ್ವಿಕ ಕ್ರೋಧ, ಸರಿಯಾದ ಕಾರಣ ಇದ್ದಾಗ. ತಪ್ಪು ಕಾರಣಕ್ಕೆ ಮಾಡಿಕೊಂಡ್ರೆ ಹಿರಣ್ಯಕಶಿಪು ಪ್ರಹ್ಲಾದರ ಮೇಲೆ ಕೋಪ ಕೊಡ್ತಿದ್ದ. ಎಂಥ ಕೋಪ ಅದು? ತಾಮಸ ಕೋಪ. ಯಾತಕ್ಕೆ? ಒಳ್ಳೆಯವ್ರ ಮೇಲೆ ಕೆಟ್ಟದ್ದು ಇದು ಮಾಡ್ತಾರೆ, ಕೋಪ ಮಾಡ್ಕೊತಾರೆ. ಸಂಧ್ಯಾನ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರೆ ಏನರ್ಥ? ಇಸ್ಪೇಟ್ ಕಾರ್ಡನ್ನು ಕಂಡು ಮಾಡ್ಕೊಂಡ್ರೆ ಸರಿ, ಸಂಧ್ಯಾನ ಮಾಡೋ ಕೋಪ ಮಾಡಿಕೊಂಡ್ರೆ ಗೊತ್ತಾಯ್ತಾ? ಅದು ತಾಮಸ. ಇವನು ಮಾಡ್ತಾನೆ ಅಂತ ಮಾಡಿಕೊಂಡ್ರೆ ಅದು ಸಾತ್ವಿಕ ಕೋಪ. ಇಂಥ ಕೆಲಸ ಮಾಡ್ತಾರೆ ಅಂತೆ. ಅನೇಕ ರೀತಿ ಅರ್ಥ. ಅದು ಇನ್ವಾಲ್ವ್ಮೆಂಟ್ ಇಲ್ಲ, ಅದು ಇನ್ನೊಂದು ಕೋಪ, ಮತ್ತೆ ಇನ್ನೊಂದು ಅರ್ಥ ಅದಕ್ಕೆ. ಅಷ್ಟೆಲ್ಲ ಮಾಡಿದ್ರು ಕೂಡ ನಿಜವಾದ ಕೋಪ ಬಂದರೆ ಪುಡಿ ಪುಡಿ ಆಗೋಗ್ಬಿಡ್ತಿದ್ರು. ಸುಮ್ಮನೆ ಬೇಸರ ನೋಡ್ತಾರೆ, ಬೆದರಿದ್ರೆ ಒಳಗೆ ಏನಿರೋದಿಲ್ಲ ಅದು ಅಷ್ಟೇ. ಕ್ಷಮೆ ಅಲ್ಲ, ಅವರ ಅನುಗ್ರಹ ಮಾಡೋದು. ಅನುಗ್ರಹ ಬೇರೆ, ಕ್ಷಮೆ ಬೇರೆ. ತಪ್ಪನ್ನು ಕ್ಷಮಿಸೋದು ಅಂದ್ರೆ ಏನು? ಪ್ರಪೋರ್ಷನೇಟ್ ಶಿಕ್ಷೆ ಕೊಡೋದಕ್ಕೆ ಕ್ಷಮಿಸೋದು ಅಂತ ಕರೀತಾರೆ. ಸಣ್ಣ ಕಳ್ತನ ಮಾಡೋರಿಗೆ ಹೆಂಗೆ ಮಾಡ್ಲಿಕ್ಕಾಗಲ್ಲ. ಕಳ್ತನ ಮಾಡಿದವ್ರಿಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಬರೋಲ್ಲ, ಮರಣದಂಡನೆ ಕೊಡ್ಲಿಕ್ಕಾಗೋದಿಲ್ಲ. ಯಾಕೆ? ಪ್ರಪೋರ್ಷನೇಟ್ ಅಲ್ಲ ಶಿಕ್ಷೆ. ಮರಣದಂಡನೆ ಮಾಡಿದವನಿಗೆ ಪನಿಷ್ಮೆಂಟ್ ಪೆನಾಲ್ಟಿ ಕೊಟ್ಬಿಟ್ಟು ಮಾಡ್ತಾರೆ. ಬರೀ ಪೆನಾಲ್ಟಿ ಅದು ₹1 ಹಾಕಿದಾರಲ್ಲ, ₹1 ₹1000 ಪೆನಾಲ್ಟಿ ಹಾಕಿದರೆ ಮೊದಲೇ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ್ತಾರೆ ಬೇಕಾದ್ರೆ. ಅವರು ಇಷ್ಟು ಕೊಲೆ ಮಾಡಿ ಬರ್ತೀರಿ, ಅಲ್ಲ 2 ಲಕ್ಷ ತೊಗೊಂಡೋಗ್ಬಿಡಿ ಅಂತ. ಅದು ಮೀನಿಂಗ್ಲೆಸ್. ಅದು ಪ್ರಪೋರ್ಷನೇಟ್ ಆಗಿರ್ಬೇಕು ಯಾವಾಗ. ಅಥವಾಪ ಚಕ್ರ ತಚ್ಚೈಲವಾತ, ಅದು ಕೂಡ ಸಾತ್ವಿಕನೇ. ಮತ್ತೆ ತಚ್ಚೈಲವಾತ ಸ್ಪರ್ಶ್ಯಾತ್ ಸಮುತ್ಥಿತಾಹ, ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕಾಗ್ಲಿಲ್ಲ. ಅಲ್ಲಿ ಹೋಗ್ತಿರ್ಲಿಕ್ಕೇನೆ ತತ್ ಶೈಲವಾತ, ಆ ಬೆಟ್ಟದ ಮೇಲಿನ ಗಾಳಿ ಬೀಸಿ ಬಂತಲ್ಲ, ಅಷ್ಟಕ್ಕೇನಾಯ್ತು? ವಾತ ಸ್ಪರ್ಶ್ಯಾತ್ ಸಮುತ್ಥಿತಾಹ, ಎಲ್ಲ ಏನಾದ್ರು ಎಲ್ಲ ಎದ್ರು. ಸಮಸ್ತ ಒಬ್ಬರು ಕೂಡ ಬಿಟ್ಟಿಲ್ಲ. ಮತ್ತೆ ಹೋಲ್ಬೋದು, 50% ಹೋದ್ರೂ ಪರವಾಗಿಲ್ಲ ಅನ್ಸುತ್ತೆ. ಏನು 1% ಅಲ್ಲ, ನಾಟ್ ಈವನ್ 1, ಎಲ್ಲ ಎದ್ದು ಬಿಟ್ರು ಪೂರ್ತಿಯಾಗಿ. ಈ ವ್ಯೂಥಪಾಹ ಕ್ಷಣ, ಇನ್ಸ್ಟೆಂಟ್ ಕ್ಯೂರ್. ಮತ್ತೆ ತಂದು ಮತ್ತು ವಾರ ಟೆಸ್ಟ್ ತಗೊಂಡು ಆಮೇಲೆಲ್ಲ ಇಲ್ಲ, ಇನ್ಸ್ಟೆಂಟ್ ಕ್ಯೂರ್. ತಮಾಷೆ ಅಂದರೆ ಅದು ಬೆಟ್ಟ, ಹನುಮಂತ ತಂದಿದ್ದಾನೆ. ಹನುಮಂತನ ಕೈಯೇ ಅಂಥದ್ದು ನೋಡಿದ್ರೆ ಸಾಕು ಹೇಳ್ತಾರೆ.
ಇದೆಲ್ಲ ಮಾಡಿದ್ದೆ ಅದಕ್ಕೆ ಅದು ಪರಾಕ್ರಮ ಗೊತ್ತಾಗಬೇಕು ಅಂತ ಮಾಡಿದ್ದು ಅಷ್ಟೇ. ಆ್ಯಕ್ಚುಲಿ ಏನು ಬೇಡ ಇವೆಲ್ಲ. ರಾಮದೇವ್ರಿಗೂ ಬೇಕಿಲ್ಲ, ಹನುಮಂತರಿಗೂ ಬೇಕಿಲ್ಲ. ಆಚಾರ್ಯರು ಅನುಗ್ರಹ ಮಾಡಿದ್ರೆ ಸಾಕು. ರಾಮದೇವ್ ನೋಡಿದ ತಕ್ಷಣ ಏನಾಗಿತ್ತು, ಸಮುದ್ರ ಒಣಗೋಗ್ಲಿಲ್ಲ. ನೋಡಿ ಎಲ್ಲ ಬದುಕಿದ್ರು. ಸುಮ್ಮನೆ ಮಾಡಿದ್ರೆ ಸಂಕಲ್ಪ ಮಾಡಿದ್ರೆ ಸಾಕು, ಯಾರು ಆಚಾರ್ಯ ಇರಲಿಲ್ಲ ಫಸ್ಟ್. ರಾಮನ ಮಹಿಮೆ ಗೊತ್ತಾಗೋದಿಲ್ಲ. ಮಹಿಮೆ ಗೊತ್ತಾಗಲಿಕ್ಕೋಸ್ಕರ ಇವೆಲ್ಲ ಮಾಡಿದಾಗ ಜನಕ್ಕೆ ಏನು ಅರ್ಥ ಆಗುತ್ತೆ, ಒಟ್ಟು ಅವ್ರ ಉದ್ದೇಶ ಏನು, ಮಹಿಮೆ ಅರ್ಥ ಆಗಿ ಭಕ್ತಿ ಹುಟ್ಟಬೇಕು. ತಮ್ಮನ್ನು ಗ್ರೇಟ್ ಅಂತ ಹೊಂದಾಡೋದು ದೊಡ್ಡದು. ಭಕ್ತಿಯಿಂದ ಕೆಲಸ ಮಾಡಬೇಕು. ಭಕ್ತಿಗೆ ಮಹಾತ್ಮ್ಯ ಜ್ಞಾನ ಬೇಕು. ಮಹಾತ್ಮ್ಯ ಜ್ಞಾನಕ್ಕೆ ಇವೆಲ್ಲ ಕಾಣಿಸ್ಬೇಕು ಕಣ್ಣಿಗೆ. ಅದಕ್ಕೋಸ್ಕರ ಮಾಡ್ತಾರೆ ಹೊರತು ಅವ್ರ ಹೆಸರೇ ಸಂಜೀವನ. ಹಾಗೆ ಹೇಳೋದಾದ್ರೆ ಇವತ್ತು ರಾಯರಲ್ಲಿ ಆ ಸಂಜೀವನ ಪರ್ವತ ತರಲಿಲ್ಲ, ಬದುಕಿಸಿದ್ರು. ವಾದಿರಾಜಸ್ವಾಮಿಗಳು ಬದುಕಿಸಿದ್ರು. ಯಾವ ಪರ್ವತ ಯಾತಕ್ಕೆ? ಹನುಮಂತ ಸ್ಮರಣೆ ಮಾಡಿದರೆ ಸಾಕು ಆಗತ್ತೆ. ವಾಯುದೇವರ ಸ್ಮರಣೆ ಸರಿಯಾಗಿ ಮಾಡಿಬಿಟ್ರೆ ಜನ್ಮಾಧಿ ವ್ಯಾಧ್ಯುಪಾಧಿ ಜನ್ಮಾಧಿ ವ್ಯಾಧ್ಯುಪಾಧಿ ಎಲ್ಲ ಪರಿಹಾರ ಮಾಡೋ ಶಕ್ತಿ ಇಲ್ಲಿ ಇದೆ. ಅದು ಸಿಗ್ಬೇಕಲ್ಲ, ಹೋಗೋದು ಬಂದು ಗಂಧಮಾದನ ಪರ್ವತಕ್ಕೆ ಹೋಗ್ಬೇಕು, ಆ ಬೆಟ್ಟ ಸಿಗಬೇಕು, ಆಮೇಲೆ ಹುಡುಕ್ಬೇಕು. ಮತ್ತೆ ಮನುಷ್ಯ ಮೊದಲೇ ಹೇಳಿದ್ದೇನೆ, ಹನುಮಂತ ಹೋದಾಗಲೇ ಪರೀಕ್ಷೆ ಮಾಡ್ಲಿಕ್ಕೆ ಬಾಯವಾದ ಬಿಡ್ದವ್ರು ಹೋದಾಗ ಬಿಡ್ತಾವು, ಕಾಣಿಸೋದೇ ಅಲ್ಲ. ಫಟ್ ಎದುರಿಗಿದ್ರು ಕಾಣಿಸೋದಿಲ್ಲ. ಅದು ಯಾಕೆ ಮಿಸ್ಯೂಸ್ ಮಾಡ್ತಾರೆ. ತೊಗೊಂಡು ಏನು ಮಾಡ್ತಾರೆ, ಹೋಗಿ ಬದುಸೋದಿಲ್ಲ, ಮಾರಾಟಕ್ಕೆ ಶುರು ಮಾಡ್ತಾರೆ ತಕ್ಷಣ. ನಮ್ಮ ಏನೇ ಸಿಕ್ಕರು ಇಷ್ಟು ಪ್ರಸಾದ ಕೊಡಿಬೇಕಾರೆ ಮಾರಾಟ ಅದಕ್ಕೆ ತಕ್ಷಣ ಕೊಡಬೇಕು ಅಂತ ಅನಿಸೋದಿಲ್ಲ. ಒಳ್ಳೆ ಬೆಲೆ ಕಟ್ಟಬೇಕು. ಈ ರೀತಿ ಮಾಡಿ ಕಲಿಯುಗದಲ್ಲಿ ಎಲ್ಲ ದುರ್ಯೋಧನ ಧನ ಇನ್ ಟರ್ಮ್ಸ್ ಆಫ್ ಯಾವ್ದ್ರಲ್ಲಿ ಯೋಚನೆ ಮಾಡ್ತಾನೆ ಅವನು. ಮಾನಿಟರಿಯಲ್ಲಿ ಬೇರೆ ಹಿಡಿದು ಎಷ್ಟು ಹೋಗ್ಲಿಕ್ಕೆ, ಎಷ್ಟು ಬರ್ಲಿಕ್ಕೆ, ಎಷ್ಟು ಲಾಭ, ಎಷ್ಟು ತಗೋಬೋದು, ಮೋಸ ಎಷ್ಟು ಮಾಡ್ಬೋದು, ಜೊತೆಗೆ ಆಮೇಲೆ ನೆಕ್ಸ್ಟ್ ಮೋಸ. ಇದರಿಂದ ಯಾವುದು ಸಿದ್ಧಿ ಬರೋದಿಲ್ಲ. ಯಾವಾಗ ಪ್ರಾಮಾಣಿಕತೆ ಇರುತ್ತೆ ಏನಾಗುತ್ತಾಗ ಕಷ್ಟ ಎದುರಿ ಕಂಡು ಬಿಡುತ್ತಾಗ, ಇಲ್ಲದ್ರೆ ಎದುರಿ ಕಂಡಿದ್ದು ಹೋಗಿಬಿಡುತ್ತಾಗ. ಮತ್ತೆ ಗೊತ್ತಾಯ್ತು ಅವ್ರಿಗೆ ಹನುಮಂತ ಶಕ್ತಿ ಎಷ್ಟೊತ್ತು ಗೊತ್ತಾಯ್ತು. ಹಡೆ ಹೊಡ್ಕೊಂಡ್ರು ಅಷ್ಟೇ. ಇಲ್ಲೇ ನೋಡೋಕ್ಕಾಗ ತಪ್ಪು ಮಾಡಿದ್ದೆ ನಾವು ಅಂತೇಳಿ. ಆದ್ರೆ ಅವ್ರಿಗೆ ಒಂದು ಸಮಾಧಾನ, ಅದು ನಮ್ಮ ಉಪಯೋಗ ಆಯ್ತಲ್ಲ ಹೋಗಿದ್ದಕ್ಕೆ, ಅಷ್ಟು ಪುಣ್ಯ ಬಂದಾಗಾಯ್ತು. ಒಂದು ಒಳ್ಳೆ ರೀತಿ ಕೊಡೋದು ಹೇಗಿರುತ್ತೆ, ಸ್ವಲ್ಪ ಗಲಾಟೆ ಮಾಡಿ ತಗೊಳೋದು ಹೇಗಿರುತ್ತೆ, ಸ್ವಲ್ಪ ಅಲ್ಲಿ ವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ಅದು ಅವ್ರ ಯೋಗ್ಯತೆಗೆ ಎಷ್ಟು ಬೇಕೋ ಸಿಗುತ್ತೆ ಅಂತ ಅರ್ಥ. ತಚ್ಚೈಲವಾತ ಸ್ಪರ್ಶಾತ್. ಇವಳು ಬಂದಿದ್ಲು, ಯಾರೋ ಸುರಸೆ ಬಂದಿದ್ಲು, ಬರೀ ತಾನೇ ಬಂದಿದ್ಲು. ಯಾವ ರೂಪಾಯಿ ವರ ತಗೊಂಡು ಅವ್ರು ಹೇಳಿ ಕಳಿಸಿದಕ್ಕೆ ಬಂದಿಲ್ಲ. ಆದ್ದರಿಂದ ತಪ್ಪಾಗಲಿಲ್ಲ, ಗೊತ್ತಾಯ್ತಾ. ಆನ್ ಡ್ಯೂಟಿ ಬಂದಿಲ್ಲ ಆಕೆ. ಇವರು ಸಂತ ಬುದ್ಧಿ ಉಪಯೋಗಿಸಿದರು, ಮಾಯ ಬೇಡ ಅಂತ ಹೇಳಿ ಹಾಗೆಲ್ಲ ಮಾಡಿದವರು. ತಚ್ಚೈಲವಾತ ಸ್ಪರ್ಶಾತ್ ಸಮುತ್ಥಿತಾ ಸಮಸ್ತಶಃ ವಾನರ ಯೂಥಪಾಹ. ವಾನರರ ಯೂಥಪರು ಅಂದರೆ ಸೈನಿಕರು, ಸೇನಾಧಿಪತಿ ಎಲ್ಲರೂ ಕೂಡ ಕ್ಷಣ ಒಟ್ಟಿನ ಮೇಲೆ ನೆನ್ಪಿಟ್ಕೊಡ್ರಿ. ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ರಾವಣರ ಕಡೆಯವರು ಸತ್ರು, ರಾಮನ ಕಡೆಯವರು ಸತ್ರು, ಏನು ದೊಡ್ಡ ವಿಷಯ ಅಂತ ಪ್ರಶ್ನೆ ಬಂದರೆ, ರಾವಣ ಕಡೆ ಸತ್ತವರೆಲ್ಲ ಏನಾದ್ರೂ ಈಗ ಎಲ್ಲ ಬದುಕಿದ್ರು, ಅವ್ರು ಯಾರೂ ಬದುಕಲಿಲ್ಲ. ಯಾಕೆಂದ್ರೆ ಹೇಳ್ತಾರೆ ಈಗ ಅಂದರೆ ಒಟ್ಟಿನ ಮೇಲೆ ರಾಮನ್ ನಂಬಿದ್ರೆ ಏನಾಗಲಿಲ್ಲ, ಯೋಗಕ್ಷೇಮಂ ಮಹಾಮ್ಯಹಂ. ಇದು ಸುಮ್ಮನೆ ಹೇಳಿದ್ದಾನೆ. ಇಬ್ಬರು ಕಡೆ ಮಹಾಭಾರತದಲ್ಲಿ ಏನು ಮಾಡಲಿಲ್ಲ, ಬದುಕಲಿಲ್ಲ. 18 ಅಕ್ಷೋಣಿ ಉಳ್ಕೊಂಡವ್ರು ಎಷ್ಟು ಜನ? ಔಟ್ ಆಫ್ 18 ಅಕ್ಷೋಣಿಗಳು 10 ಜನ ಉಳ್ಕೊಂಡಿದ್ದು. ಇವ್ರ ಕಡೆ 3, ಅವ್ರ ಕಡೆ 7, ಒಟ್ಟು 10 ಜನ ಮಾತ್ರ ಉಳ್ಕೊಂಡಿದ್ದು. ಗೊತ್ತಾಯ್ತಾ? ಯಾಕೆ ಕಲಿಯುಗ ಮುಂದೆ ಅವ್ರು ಯಾರು ಇರಬಾರ್ದು ಅಂತಾನೆ ಸಂಕಲ್ಪ ಮಾಡಿದ್ದ. ಆದ್ದರಿಂದ ಏನು ಮಾಡಲಿಲ್ಲ, ಉಳಿಸ್ಲಿಲ್ಲ ಪರಮಾತ್ಮ. ಪಾಂಡವರ ಕಡೆ ಎಲ್ಲ ಉಳಿಬೇಕಾಗಿತ್ತು. ಹಾಗೆ ಮಾಡಿದ್ರೆ ಏನು ಮಾಡಬೇಕಾಗಿತ್ತು, ಇಲ್ಲದಾಗೆ ಆಗ್ತಿತ್ತು. ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಕಲಿಯುಗ ಬರುತ್ತೆ ಮುಂದೆ. ಅವರಿದ್ದರೆ ಕಲಿಯುಗ ಬರ್ಲಿಕ್ಕೆ ಆಗೋದೇ ಇಲ್ಲ. ಈಗ ಭಾರಿ ಧರ್ಮಿಷ್ಠರು ಅವರು. ಅದಕ್ಕೋಸ್ಕರನೇ ಅವರು ಕೂಡ ಹೋಗ್ಬೇಕು ಅಂತಾನೆ ಸಂಕಲ್ಪ ಮಾಡಿ. ಹಾಗೆ ಮಾಡಿದ್ರೆ ಏನಾಗ್ತಿತ್ತು ಎಂಬುದಕ್ಕೆ ರಾಮಾವತಾರ ಸಾಕ್ಷಿ. ರಾಮದೇವರು ಎಲ್ಲರೂ ಉಳಿಸೋ ಸಂಕಲ್ಪ ಮಾಡಿದ್ರೆ ಏನಾಗ್ತಿತ್ತು ಎಂಬುದಕ್ಕೆ ಅದು ಸಾಕ್ಷಿ. ಆ್ಯಕ್ಚುಲಿ ಇದು ಸೈನ್ಯಕ್ಕಿಂತ ಆ ಸೈನ್ಯ ಭಾರಿ ದೊಡ್ಡದು. ಕೋಟಿ ಮಾತೆತ್ತಿರೋ ಕೋಟಿಗಳಲ್ಲಿ. ಇಲ್ಲಿ ಹಾಗಿಲ್ಲ. ಯಾಕೆ ಹತ್ರ ಬಂದಿದ್ದು ಕಡಿಮೆ ಆಗ್ತಾ ಬರುತ್ತೆ. ಆಯುಷ್ಯ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಬಂದಿದ್ದರಿಂದ ಅಷ್ಟಿಲ್ಲ. ಆದರೂ ರಾಮದೇವರು ಏನು ಮಾಡಲಿಲ್ಲ, ಅದು ಹೆಚ್ಚು ಪ್ರಾಬ್ಲಮ್ ಇದ್ದಿದ್ದು ಅಲ್ಲಿ ಒಬ್ಬರು ಸಾಯ್ದ ನೋಡಿಕೊಂಡ್ರು. ಇಲ್ಲಿ 10 ಜನ ಉಳ್ಕೊಂಡಾಗ ಮಾಡಿದರು. ಯಾಕೆ ಅಂತ ಕೇಳಿದ್ರೆ, ಕಲಿಯುಗದಲ್ಲಿ ಇವ್ರು ಯಾರು ಒಳ್ಳೆಯವರು ಇರಬಾರ್ದು, ಕಲಿಯುಗದಲ್ಲೇ ಒಳ್ಳೆಯವರು ಇರಬಾರ್ದು. ಅದರಿಂದ ಕೆಟ್ಟವರಿಗೆ ಅವ್ರದೇ ಯುಗ. ಅದರಿಂದ ಏನಾಗಬೇಕು, ಅವ್ರೀಗ ಪಾಪ ಸಾಧನೆ ಮಾಡೋರಿಗೆ ಅವ್ರ ಈಗ ತುಂಬ ಪಾಪ ಕಟ್ಟಿಗಳು. ಅದು ಬ್ರಾಹ್ಮಣರಿಗೆ ಭಾರಿ ಪಾಪ ಬರುತ್ತೆ. ಯಾಕೆ ಹೇಳಿ ನೋಡಂತೆ, ಗೊತ್ತಿದ್ದು ತಪ್ಪು ಮಾಡ್ತಾರೆ. ಅದರಿಂದ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ, ಸ್ವಲ್ಪ ವಿನಾಯಿತಿ. ಗೊತ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡ್ಬೋದು, ಗೊತ್ತಿಲ್ಲ ಓದಕ್ಕೆ ಬರಲಿಕ್ಕಲ್ಲ, ನನಗೆ ಓದಲಿಕ್ಕೆ ಏನು ಬರೋದಿಲ್ಲ ಅಂತ ಹೇಳ್ತಾರೆ. ಕುರುಡ ಇದ್ದಾನೆ ಪಾಪ, ಗೊತ್ತೇ ಇಲ್ಲ, ಅವನೇನು ಮಾಡ್ತಾರೆ, ಅವನ್ನ ಕ್ಷಮಿಸ್ತಾರೆ. ಯಾಕೆ ಪಾಪ ಕಾಣಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಶಾಸ್ತ್ರದಲ್ಲಿ ಕುರುಡ್ರು ಇದ್ದಾಗ ಅವರೆಲ್ಲ. ಬಟ್ ಇವರೆಲ್ಲ ಎಂಥವ್ರು, ಇವರು ಓದಬೇಕು, ಓದಲೇಬೇಕು ಅಂತ ಹೊತ್ತಿನಲ್ಲಿ ಓದ್ತಾ ಇದ್ದರೆ ತಪ್ಪಾಗಲಿಲ್ಲ. ಒಬ್ಬ ಹುಡುಗ ಕ್ರಿಕೆಟ್ ಮ್ಯಾಚ್ಗೆ ಹೋದ, ತಪ್ಪಲ್ಲ. ಕ್ಲಾಸ್ ತಪ್ಪಿಸೋದ, ತಪ್ಪಾಗಲಿಲ್ಲ, ಹೋಸಾಯ್ತು. ಆಮೇಲೆ ಪರೀಕ್ಷೆ ತಪ್ಪಿಸೋದ, ಗೋವಿಂದ ಏನಾಯ್ತು ಅಲ್ಲಿಗೆ. ಎಕ್ಸಾಮ್ ದಿವಸ ಕ್ರಿಕೆಟ್ ಮ್ಯಾಚ್ ಹೋಯ್ತು, ಏನು ಮಾಡ್ಬೇಕು ಹೇಳಿ ನೋಡೋಣ, ತಪ್ಪಲ್ವಾಗ. ಅದು ಬರೀ ಫ್ರೀ ಇದ್ದವ್ರು ಹೋದ, ಅದು ಬೇರೆ. ಈಗ ಅವ್ರಿಗೆಲ್ಲ ವಿಷಯ ಗೊತ್ತಿಲ್ಲ ಪಾಪ. ಬ್ರಾಹ್ಮಣ ಗೈಡ್ ಮಾಡ್ಲಿಕ್ಕೆ ಅವ್ರು ಇರ್ಬೇಕಾದ್ದು. ಇವ್ರು ನೋಡಿ ಅವ್ರು ಮಿಸ್ಗೈಡ್ ಆದ್ರು ಕೊನೆಗೆ.
ಇವರೇ ಕಮರ್ಷಿಯಲ್ ಆದರೆ ನಾವ್ಯಾಕೆ ಆಗಬಾರ್ದು ಅಂದ್ಕೊಂಡ್ರು ಕೊನೆಗೆ ಅದೆಲ್ಲ ಕೆಟ್ಟೋಗ್ಲಿಕ್ಕೆ ಶುರುವಾಯ್ತು. ಹಾಗಾಗಬಾರ್ದು. ಬ್ರಾಹ್ಮಣನಾದವನು ಹೇಗಿರ್ಬೇಕು ಯಾವಾಗಲೂ ಉಳಿದವರಿಗೆ ಅವನು ಎಚ್ಚೆತ್ತಿರ್ಬೇಕಾದವ ತಾನೆ. ಎಚ್ಚೆತ್ತವನು ಮಲಗಿದ್ರೆ ನೆಬಿಸ್ಬೇಕಲ್ಲ, ತಾನೇ ಮಲಗಿದ್ರೆ ತಪ್ಪಾಗಿದೆ. ಯಾರ್ಯಾರು ನೀವೇ ಲೆಕ್ಕ ಹಾಕಿ, ಯಾರು ಉಳ್ಕೊಂಡು ನೀವೇ ಹೇಳಿ ನೋಡಂತೆ ಗೊತ್ತಾಗುತ್ತೆ. 5 ಜನ ಪಾಂಡವರು ಇದ್ದಾರಲ್ಲ, ಆಮೇಲೆ ಯೂಸ್ ಉಳ್ಕೊಂಡಿದ್ದಾನೆ, ಆಮೇಲೆ ದ್ರೌಪದಿ ಯುದ್ಧಕ್ಕೆ ಹೋಗಿಲ್ಲ ಅವ್ರು ಯಾರು, ಯುದ್ಧದಲ್ಲಿ ಉಳ್ಕೊಂಡವ್ರು ಹೇಳ್ಬೇಕು, ಯುದ್ಧಕ್ಕೆ ಹೋದವರಲ್ಲಿ ಇವರೆಲ್ಲ ಅಲ್ಲ. ಆಮೇಲೆ ಎಷ್ಟು ಜನ ಕೃಷ್ಣ ಸಾಕ್ಷಾತ್ ಭಗವಂತ, ಆಮೇಲೆ ಸಾತ್ಯಕಿ ಉಳ್ಕೋತಾರೆ. ಸಾತ್ಯಕಿ ಕೃತವರ್ಮ ಈ ಕಡೆ ಈಗ ಲೆಕ್ಕದಲ್ಲಿ ಈ ಗುಂಪಿಗೆ ಬರ್ತಾರೆ. ಕೃತವರ್ಮ, ಅಶ್ವತ್ಥಾಮಾಚಾರ, ಕೃಪಾಚಾರ್ಯ 3 ಜನ ಉಳ್ಕೊಂಡಿದ್ದು. ಒಟ್ಟು 10 ಜನ. ಕೃಷ್ಣದ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಸೇರಿಸ್ಕೊಟ್ರು ಮನುಷ್ಯ ಲೆಕ್ಕದ ಸೇರಿಸ್ಕೊಟ್ರೆ ಏನು ಯೋಚನೆ ಇಲ್ಲ. ಒಟ್ಟು 10 ಜನ, 5 ಜನ ಕೃಷ್ಣ, ಯೂತ್ಸು, ಸಾತ್ಯಕಿ. ಎಷ್ಟಾಯ್ತು ಅಲ್ಲಿಗೆ? 7 ಸರಿಗೆ ಬಸ್ರಿ 8 ಈ ವಿಶೋಕ ಇದ್ದಾನೆ ಗೊತ್ತಾಯ್ತಾ. ಅವರೆಲ್ಲ ಇರೋದ್ರಿಂದ ಒಟ್ಟು 10 ಹಾಗೆ ಆಗಿದೆ. 7 + 7 + 3 ಈ ಕಡೆ. ಅದು ಪ್ರಭಾವನ ತಗೊಂಡಾಗ ಎಷ್ಟಾಯ್ತು? ಕೃಷ್ಣನ್ ಬಿಟ್ಟುಬಿಟ್ರೆ ಯೂತ್ಸು, ಸಾತ್ಯಕಿ, ಪಾಂಡವರು 5 ಜನ, ಯೂತ್ಸು, ಸಾತ್ಯಕಿ 7, ಇವರು 3 ಅಷ್ಟೇ. ಕೃಷ್ಣ ಸೇರಿಸಿದ್ರೆ 8. ಅವಾಪಚಾಷ್ಟೋ ಸನಿಮೇಶ ಮಾತ್ರತೋ, ಅಲ್ಲೂ ಸಹ ಮುಂದೆ ಬರುತ್ತೆ ನೋಡಿ. ತಚ್ಚೈಲವಾತ ಸ್ಪರ್ಶಾತ್, ಎಲ್ಲಿದೆ ಸಾರಸ, ಆ ವಾಸ ಸ್ಪರ್ಶವಾದ್ರೆ ಸಾಕು. ಕೆಲವು ಪಾಕ ಹೇಳ್ತಾರೆ, ಕೆಲವು ನದಿಗಳನ್ನು ನಾವಾಗೆಲ್ಲ ಹೋಗ್ತಿರ್ತೀವಿ, ಫ್ಲೈಟಲ್ಲೋ ಅಥವಾ ಟ್ರೈನಲ್ಲಿ ಹೋಗ್ತೀವಿ, ಎಲ್ಲ ನದಿ ನೋಡ್ತೀವಿ ಅಷ್ಟೇ. ನಾವು ಇಳಿದು ಸ್ನಾನ ಮಾಡೋಕ್ಕೆಲ್ಲ ಬರೋದು, ನೋಡೋದಕ್ಕೆ ಪುಣ್ಯ ಇದೆ ಅಂತ ಹೇಳ್ತಾರೆ ಗೊತ್ತಾಯ್ತಾ. ನೋಡೋದಕ್ಕೂ ಪುಣ್ಯ ಇದೆ. ಕೆಲಸ ತೀರ ಮುಟ್ತಾನೆ, ಅದಕ್ಕೊಂದು ಪುಣ್ಯ ಇದೆ. ಪೃಷ್ಠ ಅದಕ್ಕೂ ಪುಣ್ಯ ಇದೆ. ಸ್ನಾನ ಮಾಡ್ತಾರೆ, ಅದಕ್ಕೂ ಪುಣ್ಯ ಇದೆ. ಶಾಸ್ತ್ರೋಕ್ತ ಸ್ನಾನ ಮಾಡ್ತಾರೆ, ಅದು ಇನ್ನೂ ಭಾರಿ ಪುಣ್ಯ. ಅದರಲ್ಲೂ ತಾರತಮ್ಯ, ನೋಡೋದ್ರಲ್ಲೇ ಪುಣ್ಯ ಇದೆ. ಅದು ಗ್ರಂಥಗಳನ್ನು ಗೊತ್ತಾಯ್ತಾ ಅಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಪುಣ್ಯ. ಸುಮ್ಮನೆ ತೆಗೆದು ಆ ಕಡೆ ಈ ಕಡೆ ಇರ್ತಾರೆ, ಅದೊಂದು ಪುಣ್ಯ. ಮತ್ತೆ ಮುಟ್ಟೋದೇ ಒಂದು ಪುಣ್ಯ. ಇವತ್ತು ಇಲ್ಲೇ ಹೋದ್ರೆ ಯಾವುದೂ ಇಲ್ಲ, ನೋಡೋಕ್ಕೂ ಬರೋದೇ, ಮುಟ್ಟಕ್ಕೆ ಏನು ಮಾಡೋಕ್ಕೂ ಬರೋದೆ. ವರ್ಷಕ್ಕೊಮ್ಮೆ ವ್ಯಾಸ ಪೂಜೆಗಂತ ಎತ್ತಿಡ್ಬೇಕಲ್ಲ, ಆಗ ಮುಟ್ತಾನಲ್ಲ, ಅದೊಂದು ಪುಣ್ಯನೇ. ಆ ಪುಣ್ಯ ಯಾವುದೋ ಕಾರಣ ಆಗುತ್ತೆ. ಈ ಮಾಡಿದ ಪುಣ್ಯ ಮಲ್ಟಿಪ್ಲೈ ಆಗಿ ಯಾವುದೋ ಒಂದು 10 ಜನ ಹುಟ್ಟಿ ಬಂದ ಮೇಲೆ ಏನಾಗಿರುತ್ತೆ, ದೊಡ್ಡ ರಾಶಿ ಆಗಿರುತ್ತೆ, ಏನೇನೋ ಸಿಕ್ಬಿಡುತ್ತೆ. ನಮ್ಮ ಮನೇಲಿ ಏನು ಟ್ರೆಂಡ್ ಬಂದಿದೆ ಅಂದರೆ ಇಟ್ಕೊಳ್ಳೇ ಬರೋದು. ಮನೆಯಲ್ಲಿ ಸಾರಿಗ್ರಾಮ್ ಇಟ್ಕೊಂಡ್ರೆ ಕೆಟ್ಟದಾಗುತ್ತೆ ಅಂತ ಹೌದಾ ಕೇಳಿ ಫೋನ್ ಮಾಡ್ತಾರೆ, ಕೇಳುತ್ತಾ ಇಟ್ಕೊಂಡ್ರೆ ಕೆಟ್ಟದಾಗುತ್ತೆ. ಸಾರಿಗ್ರಾಮ್ ಇಟ್ಕೊಂಡು ಕೆಟ್ಟದಾಗುತ್ತೆ, ಯಾವುದು ಇದು ಇಟ್ಟು ಒಳ್ಳೇದಾಗುತ್ತೆ ನನಗಾಗಿತ್ತು. ಎಷ್ಟು ಮೂರ್ಖರಿದ್ದಾರೆ. ಅಲ್ಲ ಪೂಜೆ ಅಲ್ಲ ಇಟ್ಕೊಂಡ್ರೆ ಪಾಪ ಬರುತ್ತೆ ಅಂತ ಇದ್ದಾರೆ. ಮಹಾಭಾರತ ಪುಸ್ತಕ ಇಟ್ಕೋಬಾರದು ಅಂತ ಹೌದಾ, ಫೋನ್ ಬರುತ್ತೆ. ಯುದ್ಧ ಇದೆಯಲ್ಲ, ಹೌದು, ಫೋಟೋ ಗೀತಾ ಫೋಟೋನೇ ಹಾಕಲ್ಲ ಎಷ್ಟೋ ಜನ, ಇಟ್ಕೋಬಾರದು ಅಂತೇಳಿ ಯಾವುದೇ ಕೆಟ್ಟ ಪಾಪುಗಳ ಫೋಟೋ ಹಾಕ್ಕೊಂಡಿರ್ತಾರೆ. ಅಂದರೆ ಎಷ್ಟು ವಿಕೃತವಾದ ಚಿಂತನೆ ಬಂದಿದೆ ಅಂದರೆ, ಒಳ್ಳೆಯದನ್ನ ಕೆಟ್ಟದು ಅಂತ ಕಾಣ್ತಾರೆ, ಕೆಟ್ಟದನ್ನ ಒಳ್ಳೆಯದು ಅಂತ ಕಾಣ್ತಾರೆ. ಮನೆಗಳಲ್ಲಿ ಕಾಣುತ್ತೆ. ಎಷ್ಟೋ ಜನ ನೀವು ನಮ್ಮವ್ರ ಮನೆಗೆ ಬೇರೆ ಮನೆಗೆ ಹೋಗಬೇಡಿ, ಸಿನಿಮಾ ಆ್ಯಕ್ಟ್ರಸ್ ಫೋಟೋ, ಪ್ಲೇಯರ್ಸ್ ಫೋಟೋ ಇರುತ್ತದೆ, ಯಾವ ದೇವ್ರ ಫೋಟೋದು ಇರೋದಿಲ್ಲ. ತಿಳಿತಾ? ನಮಗೆ ಇಲ್ಲ ಅಂತ ಖುಷಿಯಿಂದ ಹೇಳ್ತಾರೆ, ಮತ್ತೆ ಅವರು ದುಃಖ ಪಟ್ಟು ಕೇಳಿದ್ರೆ ಇಲ್ಲಪ್ಪ ನಿರ್ಧಾರ ಹತ್ರ ಇಲ್ಲಪ್ಪ ಅಂತ ಹೇಳ್ತಾರೆ. ಏನೋ ಪ್ರಶ್ನೆ ಕೇಳಿದ್ರಲ್ಲ, ಈಗ ನೋಡಿ ಮುಂದೆ ನೋಡಿ, ಈಗ ಇದೆಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅದೆಲ್ಲ. ಹೌದು, ಹೇಳಿದ್ದೇನು ಒಟ್ಟು ದೇವರಿದ್ರೆ ಗಲಾಟೆ ಆಗುತ್ತೆ, ಮುಗಿತಾ ಇಲ್ಲ. ಅದೆಲ್ಲ ಅದಕ್ಕೆ ದೇವ್ರು ಇರಬಾರ್ದು ಮನೆಯಲ್ಲಿ ಅಷ್ಟೇ, ದೇವುಗಳಿದ್ರೆ ಒಳ್ಳೇದಾಗುತ್ತೆ. ದೊಡ್ಡ ಫೋಟೋ ಪೂಜೆಯನ್ನು ಮಾರುತಿ ಉಗ್ರ ಪುರುಷಂ ಅಷ್ಟೇ ಅಲ್ಲ. ಅವ್ರೇನು ಮಾಡಿದ್ರು, ಮಾರುತಿ ಈಗ ನೋಡಿದಾಗೆಲ್ಲ ಅವರಿವರಿಗೆಲ್ಲ ಕಪಿಗಳಿಗೂ ಗೊತ್ತಾಗಬೇಕು ಮಹಿಮೆ. ಈಗ ಎಂಥವ್ರು ವಾಯುದೇವರು, ಎಂಥವ್ರು ರಾಮದೇವರು ಅಂತೇಳಿ ಭಾರಿ ಸಂತೋಷಪಟ್ಟು ನಮ್ಮ ಕೊಂಡಾಡಿದರು ಹನುಮಂತನನ್ನು. ರಘುತ್ತಮಸ್ಯ ಅನುಜನಿ ತಥಾಪರೇ. ಲಕ್ಷ್ಮಣ ಉಳಿದ ಕಪಿಗಳು ಎಲ್ಲರೂ ಕೂಡ ಹನುಮಂತನನ್ನು ಪೂಜಿಸಿದರು. ಅಪೂಜಯನ್ ಮಾರುತಿಂ ಉಗ್ರ ಪೌರುಷಂ ರಘುತ್ತಮಸ್ಯ ಅನುಜನಿ ತಥಾ ಅಪರೇ. ಪಪಾತಮೂರ್ಧ್ನಶ್ಚ ಪುಷ್ಪ ಸಂತತಿ ಪ್ರಮೋದಿತೈ ದೇವವರೈ ವಿಸರ್ಜಿತಾ. ಪಪಾತ ಮೂರ್ಧ್ನಿ, ಮೂರ್ಧನ್ನೇ ಶೋಂಜಲಿರ್ಮೆ ಬಂದಿದೆ. ಮೂರ್ಧ್ನಿ ಅಸ್ಯ ಚ ಪುಷ್ಪ ಸಂತತಿ. ಹನುಮಂತನ ತಲೆಯ ಮೇಲೆ ಪುಷ್ಪಗಳ ರಾಶಿ ಬಿತ್ತು. ಯಾರಿಗೂ? ಪ್ರಮೋದಿತೈ ದೇವವರೈ ವಿಸರ್ಜಿತ. ದೇವತೆಗಳು ಹನುಮಂತನ ಕಾರ್ಯವನ್ನು ಏನು ಮಾಡಿದರು? ಪುಷ್ಪವೃಷ್ಟಿ ಮಾಡಿ. ಅದಕ್ಕೆ ಆಚಾರ್ಯ ಬರೆದ ಇತಿರಿಗದಿತವಂತ ಸ್ತೋತ್ರ ವೃಂದಾರ ಕೇಂದ್ರ ಭಾಷ್ಯಾದಿಗಳನ್ನು ಬರೆದಾಗ ಅದಕ್ಕೆ ಪುಷ್ಪವೃಷ್ಟಿ ಮಾಡಿದ್ರು. ಇಲ್ಲಿ ಪುಷ್ಪವೃಷ್ಟಿ ಆಗ್ತಾ ಇದೆ. ಅದು ವಿಶೇಷ ಆಚಾರ್ಯ ಮಾಡಿದ ದೊಡ್ಡ ಕೆಲಸಗಳಿಗೆ ಎಲ್ಲ. ಅದು ಸಾಮಾನ್ಯರು ಹಾಕಿದ್ದಲ್ಲ, ದೇವವರೈಹಿ ವಿಸರ್ಜಿತ, ದೇವಶ್ರೇಷ್ಠರು ಸೃಷ್ಟಿಸಿದಂತಹ ಹೂವುಗಳ ಮಳೆ ಹನುಮಂತನ ತಲೆಯ ಮೇಲೆ ಬಿತ್ತು.
ಸದೇವ ಗಂಧರ್ವ ಮಹರ್ಷಿ ಸತ್ತಮೈಃ ಅಭಿಷ್ಟುತೋ ರಾಮಕರೋಪಗೂಹಿತಃ ಪುನರ್ಗಿರಿಂ ತಂ ಶತಯೋಜನೋಚ್ಛ್ರಿತಂ ನ್ಯಪಾತಯತ್ ಸಂಸ್ಥಿತ ಏವ ತತ್ರ. ಸಹ ದೇವಗಂಧರ್ವ ಮಹರ್ಷಿ ಸತ್ತಮೈಃ ದೇವ ಗಂಧರ್ವ ಮಹರ್ಷಿ ಸತ್ತಮೈಃ ಅಭಿಷ್ಟುತಃ ರಾಮಕರೋಪಗುಹಿತಃ ಪುನಃ ಗಿರಿಂ ತಂ ಶತಯೋಜನೋಚ್ಛ್ರಿತಂ ನ್ಯಪಾತಯತ್ ಸಂಸ್ಥಿತಃ ಏವ ತತ್ರ. ಸಹ ದೇವಗಂಧರ್ವ ಮಹರ್ಷಿ ಸತ್ತಮೈಃ ಅಭಿಷ್ಟುತ ಸ್ತುತಃ ಅಭಿಷ್ಟುತಃ ದೇವತೆಗಳು ಗಂಧರ್ವರು ಮಹರ್ಷಿಗಳು ಮೊದಲಾದ ಸಜ್ಜನರುಗಳೆಲ್ಲ ಹನುಮಂತನನ್ನ ಪರಿಪರಿಯಾಗಿ ಸ್ತೋತ್ರ ಮಾಡಿದರು. ರಾಮದೇವರು ರಾಮಕರೋಪಗೂಹಿತ ಆಲಿಂಗನ ಮಾಡಿಕೊಂಡು ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಅಲ್ಲಿ ಮಾಡಿಕೊಂಡಾಗೆ. ಪುನರ್ಗಿರಿಂ ತಂ ಶತಯೋಜನೋಚ್ಛ್ರಿತಂ ಮತ್ತೆ ಆ ಬೆಟ್ಟವನ್ನ ಅಷ್ಟು ಸೂರ್ಯೋದನ ಎತ್ತಿರ್ತಲ್ಲ ಅದನ್ನ ಎಸ್ತರು ವಾಪಸ್ ನೆಪಾಹತಯತ್ ಸಂಸ್ಥಿತ ಏವ ತತ್ರ. ಅಲ್ಲಿ ಇದ್ಕೊಂಡೆ ತರಲಕ್ಕೆ ಹೋಗ್ಬೇಕಾಗತ್ತೆ. ಎಸಿನ ಇಡಬೇಕಾರೆ ಎಸ್ತರು ಹೋಗೋದು ಸೀದಾ ಅಲ್ಲಿಂದ ಎಸ್ತಿದ್ದು. ಅಲ್ಲಿ ಹನುಮಂತ ಇವ್ರು ಕೆಲವು ಪ್ರಶ್ನೆ ಉತ್ತರ ಸಿಗ್ತೀಗ. ಹನುಮಂತ ಏನೇ ಮಾಡಲಿ ಪರಿಸರ ಹಾಳು ಮಾಡ್ದ ಬೈಯೋದಕ್ಕೆ ಒಂದು ಕಾಯ್ತಾ ಇರ್ತೀವಿ ಏನಾರು ಒಂದು ಆ್ಯಂಗಲ್ ಸಿಗುತ್ತಾ ಅಂತೇಳಿ. ಏನು ಮಾಡಿದ್ರೆ ಎಲ್ಲ ಪ್ರಕಾರ ಹಾಗೆ ಇಟ್ಟಿತ್ತು, ಏನೇನೂ ಆಗಲಿಲ್ಲ. ಅದು ಪರಿಸರ ರಕ್ಷಣೆ ಕೂಡ ಪೂರ್ಣವಾಗಿ ಆಯಿತು. ಅಂದರೆ ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ರಾಮಾಯಣ ಮಹಾಭಾರತಗಳು ಹೇಗಿರುತ್ತೆ, ಇನ್ನೂ ರಾಂಗ್ ಮೆಸೇಜ್ ಕೊಡೋದಿಲ್ಲ, ಎಲ್ಲೂ ಕೂಡ ರಾಂಗ್ ಮೆಸೇಜ್ ಕೊಡೋದಿಲ್ಲ. ಅಕಸ್ಮಾತ್ ಪರಿಸರ ಹಾಳಾಗಲಿ ಅಂತ ತಿಳ್ಕೊಬೋಣ. ಯಾವ ಪರ್ಪಸ್ಗೆ ಇದಾಗಿದ್ದು, ಒಳ್ಳೆ ಪರ್ಪಸ್ಗೆ. ಅವಾಗೇನು ಅನ್ಬೇಕು, ಆದರೂ ಕೂಡ ಏನು ಆ ಪರ್ಸ್ಪೆಕ್ಟ್ ಹನುಮಂತ ಏನು ಮಾಡಲಿಲ್ಲ, ಪರಿಸರ ನಾಶ ಮಾಡಲಿಲ್ಲ. ಯಾಕೆ, ಯಾರಿಗೆ ಅದು ಅನಿವಾರ್ಯ, ಕೈಲಾಗದವರಿಗೆ. ಕೈಲಾದವ್ರು ಏನು ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅದನ್ನು ತೋರಿಸಿದ್ದು ಕೂಡ ಹನುಮಂತನ ಒಂದು ವಿಶೇಷ. ಹೌದು, ಅದೇ ಹೇಳಿದ್ನಲ್ಲ ಈಗಾಗಲೇ, ಅದೇನೆ ಗೂಹಿತ. ಗೂಹಿತ ಅಪ್ಪುಕೊಂಡ ಅಂತ, ಕರಗಳಿಂದ ಗೂಹಿತ ಆಲಿಂಗನ ಮಾಡಿಕೊಂಡ. ಮತ್ತೆ ಪೂರ್ತಿಯಾಗಿ ಬರೀ ಹೀಗೆ ಮಾಡಿದ್ದಲ್ಲ, ಕೈ ಕೊಡೋದು ಜಂಚಪ್ಪಿಸೋದಲ್ಲ, ಪೂರ್ತಿ ಎರಡು ಕೈಯಿಂದ ಗೂಹಿತ ಅಡಗಿಸ್ಕೊಂಡ ಕೈ ಒಳಗೆ ಗೂಹನ ಮಾಡಿಕೊಡೋದು. ಅಡಗಿಸ್ಕೊಳ್ಳೋದು ಅಂದ್ರೆ ಏನು, ಗಾಢಾಲಿಂಗನವನ್ನು ಮಾಡಿಕೊಂಡ ಹನುಮಂತನ. ರಾಮದೇವರು ಅಲ್ಲ 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 ಪ್ರೀತಿ ತೋರ್ಸಕ್ಕೆ ಮಾಡಿದ್ದು. ಅಷ್ಟು ಪ್ರೀತಿ ಕೊಟ್ರೆ ಏನರ್ಥ, ಭಾರಿ ಒಳ್ಳೇದು ಕೊಡ್ತಾರೆ ಅಂತ ಅರ್ಥ. ಅಷ್ಟು ಹತ್ತಿರ ಬರೆದ ಏನರ್ಥ, ಅದಕ್ಕೆ ಭಾರಿ ಒಳ್ಳೇದು ಕೊಡ್ತಾರೆ. ಒಳ್ಳೇದೇ ಬೆಸ್ಟ್ ಯಾವ್ದು ಕೊಡ್ಬೋದು ಅಂತ, ಇಲ್ಲಿ ಯಾವ್ದು ಬೆಸ್ಟ್ ಅಪ್ಪ ಈಗ ಲೋಕದೊಳಗೆ? ಬ್ರಹ್ಮ ಪದವಿ ಹೈಯೆಸ್ಟ್ ಪದವಿ, ಬೇರೆ ಇಲ್ಲ ಈಗ. ಯಾಕೆಂದ್ರೆ ಎಲ್ಲ ಪದವಿಗಳು ಕೂಡ ಅಷ್ಟು ದೊಡ್ಡದಲ್ಲ, ಅಷ್ಟು ಸೇರೋದಿಲ್ಲ. ಮತ್ತೆ ಬ್ರಹ್ಮದೇವರ ಆಯುಷ್ಯ ಪರಮಾಯುಷ್ಯ, ಅವರು ಪರಕಾಲದ ಆಯುಷ್ಯ. ಅವರು ಉಳಿದವ್ರು ಯಾರಿಗೂ ಅಷ್ಟಿಲ್ಲ. ಅದರಿಂದ ಏನೇ ಕಡಿಮೆ ಆಗಿದೆ, ಅಧಿಕಾರನೂ ಕಡಿಮೆ, ಅವಧಿನೂ ಕಡಿಮೆ. ಆದರೆ ಇಲ್ಲೇನಾಗಿದೆ, ಹನುಮಂತನ ಕೊಟ್ಟಿದ್ದು ಅತಿ ಹೆಚ್ಚು ಭಕ್ತಿ ಮಾಡಿದ್ರಿಂದ ಅತಿ ಹೆಚ್ಚು ಪದವಿ ಸಿಗ್ತವೆ. ಆದ್ದರಿಂದ ಏನು ಹೇಳ್ತಾರೆ ಈಗ, ತಾರತಮ್ಯದಲ್ಲಿ ಸಾಧನೆಯಲ್ಲಿ ತಾರತಮ್ಯ ಇದ್ದಾಗ ಸಿದ್ಧಿಯಲ್ಲಿ ಏನಾಗಬೇಕು, ತಾರತಮ್ಯ ಇರಲೇಬೇಕು. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನುಯು ಆಚಾರ್ಯ ಹೇಳ್ತಾರೆ. ವಿಶಿಷ್ಟಾದ್ವೈತ ಮತದಲ್ಲಿ ಎಲ್ಲರಿಗೂ ಸಮನಾದ ಮೋಕ್ಷ. ಹಾಗಿದ್ರೆ ಒಂದು ಪ್ರಶ್ನೆ ಬಂತು, ಹೆಚ್ಚು ಸಾಧನೆ ಯಾಕೆ ಮಾಡಬೇಕಾಗಿದ್ರೆ? ಸಾಮಾನ್ಯವಾಗಿ ಹೇಳಿದ್ನಲ್ಲ, ಇವತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನಲ್ಲಿ ಜನರಲ್ ಅವೆಲ್ಲ ಇರುತ್ತೆ, ಗೊತ್ತಾಯ್ತಾ? ಅಕೌಂಟ್ಸ್ ಹೈಯರ್ ಎಲ್ಲ ಪರೀಕ್ಷೆ ಇರುತ್ತೆ. ಅದು ಪುಸ್ತಕ ನೋಡ್ಕೊಂಡು ಬರೀಬಹುದು. ಅದಕ್ಕೆ ಕ್ಲಾಸ್ಗೆ ಸಿಲ್ಲ, ಅವಕ್ಕೆಲ್ಲ ಕೊಟ್ಟರು ಯಾರು ತೊಗೊಳಕ್ಕೆ ಹೋಗಲ್ಲ. ಎಷ್ಟಾದ್ರೂ ಸಾಕು, ಅದಕ್ಕೆ ಪಾಸ್ ಆದ್ರೆ ಸಾಕಷ್ಟೆ. ಯಾಕೆ ಹೆಚ್ಚು ಕಟ್ಕೊಡೋದಿಲ್ಲ? ಬೇಕಿಲ್ಲ, ಅನವಶ್ಯಕ. ಸುಮ್ಮನೆ ಹೆಚ್ಚು ಮಹತ್ವ ಇಲ್ಲದ ಹೋದ ಕಾಲಕ್ಕೆ ಹೆಚ್ಚು ಮಾರ್ಕ್ಸ್ ತೊಗೊಳ್ಳೋ ಅಗತ್ಯ ಇಲ್ಲ. ಯಾವಾಗ ಕೌಂಟ್ ಆಗೋದು ಏನು ಮಾಡ್ತಾರಾಗ ಅವಾಗ ತಗೋತಾರೆ. ಇಲ್ಲಿ ಎಲ್ಲರಿಗೂ ಸಹ ಒಂದೇ ಫಲ ಆಗೋದಾದರೆ ಹೆಚ್ಚು ಸಾಧನೆ ಯಾಕೆ ಮಾಡಬೇಕು? ಇಲ್ಲೇ ನಮ್ಮಲ್ಲೇ ತಗೊಳ್ಳಿ, ಇದನ್ನೇ ಇಟ್ಕೊಂಬೋಣ. ಈಗ ಹನುಮಂತ ದೇವರಿದ್ದಾರೆ, ಉಳಿದವರು ಇದ್ದಾರೆ. ಹನುಮಂತ ಇಷ್ಟೇ ಕೆಲಸ ಮಾಡಿದ ಹನುಮಂತನಿಗೂ ಅಷ್ಟೇ ಮೋಕ್ಷ, ಇವರಿಗೂ ಅಷ್ಟೇ ಮೋಕ್ಷ ಅಂತ ಹೇಳಿದರೆ ಯಾರು ಇಷ್ಟಪಡ್ತಾರೆ? ಸುಮ್ಮನೆ ಕಷ್ಟಪಡ್ತೀವಿ ಹನುಮಂತ ನಾವಿದ್ದಾಗಿದ್ದರೆ ಸಾಕು ಅಂತಾರೆ. ಹೌದು ತಾನೆ? ಇವತ್ತು ನಡೀತಿರೋದು ಹಾಗೇನೆ. ಇವತ್ತು ಆ್ಯಕ್ಚುಲಿ ಈ ಪ್ರಶಸ್ತಿಗಳೆಲ್ಲ ಕೊಡೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ, ಅವ್ರು ಗುರುತಿಸಿದ ಏನಾಗುತ್ತೆ, ಉಳಿದವ್ರಿಗೆ ಸ್ಫೂರ್ತಿ ಬರುತ್ತೆ. ಅವರಿಗಿಂತ ಮುಖ್ಯವಾಗಿ ಯಾರಿಗೂ ಉಪಯೋಗ ಅದೋ ಬೇರೆಯವರಿಗೆ. ಇಲ್ದವ್ರು ಏನಾಗುತ್ತೆ, ಅವೇನೂ ಕೊಡಲಿಲ್ಲ, ಅವಾಗೇನಂತಾರೆ, ಭಾರಿ ಕಷ್ಟಪಟ್ಟ ಒಬ್ಬರು ಕಷ್ಟಪಡಲಿ, ಅದು ಸುಮ್ಮನೆ ನಾವಿದ್ದಾಗಿರ್ಬಾರ್ದು, ಯಾಕೆ ಕಷ್ಟಪಡ್ತೀವಿ ಸುಮ್ಮನೆ ನೋಡಿದ್ರೆ ಏನು ಉಪಯೋಗ ನಿಮ್ಗೆ ಬಂದಿದ್ದೀಗ? ಆರಾಮಿರ್ಬೋದಾಗಿ ಕೊಟ್ಟ. ಹಾಗಿದ್ರೆ ಸರಿ. ಅದು ಯಾವುದು ಉದ್ದೇಶ ಏನಂದರೆ ತಾರತಮ್ಯ ತೋರಿಸ್ಬೇಕಾಗಿದೆ. ಇವತ್ತು ಆಚಾರ ಸಿದ್ಧಾಂತದಲ್ಲಿ ಏನಿದೆ, ತಾರತಮ್ಯ ಇಲ್ಲದೆ ಹೋಗಿಬಿಟ್ರೆ, ಹಾಗಿದ್ರೆ ಸಾಧನೆ ಹೆಚ್ಚು ಮಾಡಿದ್ದಕ್ಕೆ ಏನು ಪ್ರಯೋಜನ? ಆಗಿದ್ದರೆ ಮತ್ತೆ ರಾಮದೇವರಿಗೂ ಅದೇ ಸುಖ, ಪರಮಾತ್ಮನ ಆನಂದ ಇವರಿಗೆ ಆಗೋದಾದರೆ
ಏನಾಯ್ತು ಐಕ್ಯ ಹಿಡಿದದ್ದು ಬರೋಲೆಸ್ ಏನಾಯ್ತು, ಎಲ್ಲಿ ಎಂಡ್ ಆಯ್ತದು? ಐಕ್ಯ ಇನ್ ಡಿಫ್ರೆಂಟ್ ವರ್ಡ್ಸ್ ಅಷ್ಟೇನೆ, ಎಲ್ಲ ಹೆಚ್ಚು ವ್ಯತ್ಯಾಸ ಕಾಣಲೇ ಇಲ್ಲ ಆಗ. ಅದಕ್ಕೆ ಏನಂತ ಹೇಳ್ತಾರೆ, ವಿಶಿಷ್ಟವಾದಂಥ ಅದ್ವೈತ ಆಯ್ತು ಅಷ್ಟೇ. ಅದ್ವೈತ ವಿಶಿಷ್ಟವಾದ ಅದ್ವೈತ. ಅದ್ವೈತದ ಮತ್ತೊಂದು ರೂಪ ಬಂದಾಗೈತೆ ಹೊರತು ಏನು ಸೇವ್ ಆಗಲಿಲ್ಲ ಅದರಿಂದ. ಪರಮಾತ್ಮನ ಸರ್ವೋತ್ತಮತ್ವ ತಾರತಮ್ಯ ಯಾವುದು ಕೂಡ ಪ್ರೊಟೆಕ್ಟ್ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ರಾಮಾಯಣದಲ್ಲೇ ಬಂದಿರೋ ಉತ್ತರ ಇವೆಲ್ಲ. ಹನುಮಂತನು ಅಷ್ಟು ಜನ ಕೊಂಡು ಸ್ತೋತ್ರ ಎಲ್ಲ ಮಾಡ್ತಾ ಇದ್ದಾರೆ, ಉಳಿದವ್ರು ಸ್ತೋತ್ರ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಒಂದೇ ಇದೆ, ಅದೇ ಸಿಗೋ ಒಂದೇ ಅನ್ನೋದು. ಏನು ಮಾಡಿದೆ ಆಯಿತು, ಏನೋ ಮಾಡಿದೆ ಹೋಗಪ್ಪ, ನಿನ್ನ ಕೆಲಸ ಮಾಡಿದೆ ಹೋಗಂದ್ಬಿಟ್ಟು ಮುಗಿದು ಯಾರು ಒಪ್ಪಲ್ಲ. ಅದು ಲೋಕದಲ್ಲಿ ಯಾರು ಒಪ್ಪೋದಿಲ್ಲ. ಹಾಗಿದ್ರೆ ಇಲ್ಲೂ ಸಹ ತಾರತಮ್ಯ ಇರಬಾರ್ದು. ಅಲ್ಲಿ ತಾರತಮ್ಯ ಇಲ್ಲ ಅಂದರೆ ಇಲ್ಲೂ ತಾರತಮ್ಯ ಇರಬಾರ್ದು. ತಾರತಮ್ಯ ಇದೆ ಅಂದಮೇಲೆ ಏನಾಗಬೇಕದ ಅಲ್ಲೂ ಇರು. ಇವತ್ತು ವಿಷಯರಾಜಗಳ ಒಂದೇ ಪೆನ್ಷನ್ ಕೊಡ್ತಾರಾ? ಈಗ ಯಾರು ಕೆಲಸ ಮಾಡ್ತಾ ಇಲ್ಲ, ಈಗ ಕಾಮನ್ ರಿಟೈರ್ ಆದಮೇಲೆ ಕೆಲಸ ಇಲ್ಲ. ಬಟ್ ಪೆನ್ಷನ್ ಏನಾಗುತ್ತೆ ಈಗ? ಎಷ್ಟು ಲಕ್ಷಗಟ್ಟಲೆ ಪೆನ್ಷನ್ ಬರೋರು ಇದ್ದಾರೆ, ಅಷ್ಟಿದೆ. ಇವರಿಗೆ 10,000 5,000 ಆ ಥರ ಬರೋರು ಇದ್ದಾರೆ. ಅದಕ್ಕೆ ತಾರತಮ್ಯ. ಸೇವೆಯಲ್ಲಿ ಏನು ಮಾಡಿರ್ತಾರೋ ಅವ್ರು ಪೋಸ್ಟ್ ತಕ್ಕಂತೆ ಪೆನ್ಷನ್ ಫಿಕ್ಸ್ ಆಗೋ. ಹಾಗಿದ್ದರೆ ಮುಕ್ತಿಯಲ್ಲೆಲ್ಲ ಒಂದೇ ಸಮ, ಎಲ್ಲರಿಗೂ ಕಾಮನ್ ಪೆನ್ಷನ್ ಕೊಟ್ಬಿಡ್ಬೋದಾಗಿದೆ. ಕೊಡ್ತಾರೆ. ಮುಕ್ತಿ ಅರ್ಥ ಆಗೋದು ಬೇಡ, ರಿಟೈರ್ಮೆಂಟ್ ಅಂತ ಅರ್ಥ ಆಗುತ್ತಲ್ಲ. ಎಲ್ಲರೂ ಮನೆಯಲ್ಲಿ ಕೂತಿದ್ದಾರೆ ಅಂದರೆ ಎಲ್ರಿಗೆ ಯಾಕೆ ಜಾಸ್ತಿ ಕೊಡಬೇಕು, ಒಬ್ರಿಗೆ ಜಾಸ್ತಿ ಯಾಕೆ ಕೊಡಬೇಕು? ಒಂದು ಆರ್ಗ್ಯುಮೆಂಟ್ ಇದೆ ಈಗ. ಏನು ಅವರು ಇವರು ಮಾಡೋದಿಲ್ಲ. ಈ ಕಾಮನ್ ಪೆನ್ಷನ್ ಕೊಡಿ, ಹೇಗಿದ್ರೆ ಕೊಡ್ತೀವಿ. ಇಲ್ಲ ಹಾಗಿದ್ರೆ ಕಾಮನ್ ಮುಕ್ತಿ ಯಾಕೆ ಕೊಡ್ಲಿಕ್ಕೆ ಬರುತ್ತೆ? ಹಾಗಿದ್ರೆ ಕಾಮನ್ ಪೆನ್ಷನ್ ಇಲ್ಲ ಅಂದರೆ ಕಾಮನ್ ಮುಕ್ತಿ ಯಾಕೆ ಕೊಡೋದು? ಅರ್ಥ ಆಯ್ತಾ? ತಾರತಮ್ಯ. ಹನುಮಂತನ ಬಗ್ಗೆ ಪ್ರಸಂಗ ಬಂದಿದ್ದರಿಂದ ಹನುಮಂತನಿಗೆ ಬ್ರಹ್ಮ ಪದವಿ ಕೊಡ್ತಾರೆ ಅಂತ ಹೇಳಿದ ಮೇಲೆ ಬ್ರಹ್ಮ ಪದವಿ ತಕ್ಕಂಥ ಮೋಕ್ಷರು ಸಿಗಬೇಕಲ್ಲ, ಮೋಕ್ಷ ಸಿಗಬೇಕಾದ್ರೆ. ಯಾಕೆಂದರೆ ಅದು ಇಲ್ಲ, ಒಂದು ಲಿಂಕ್ ಆಗುತ್ತದು, ಇದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ನ್ಯಪಾತಯತ್ ಸಂಸ್ಥಿತ ಏವ ತತ್ರ. ಅಲ್ಲಿದ್ಕೊಂಡೆ ಹನುಮಂತ ಎಸ್ತ. ಏನು ಕೆಪಾಸಿಟಿ? 50,000 ಯೋಜನೆ ದೂರಕ್ಕೆ ಹೋಗೋಷ್ಟು ಎಸಿಬೇಕಾದ್ರೆ ಎಷ್ಟಿರ್ಬೇಕು ಫೋರ್ಸು? ಯಂತ್ರ ಇವೆಲ್ಲ ಯಂತ್ರಗಳು. ಕೈ ಹೇಗಿರ್ಬೇಕು ಹನುಮಂತನ ಕೈ ಹರಿದ್ರೆ ಅದು ಆ ದಿಕ್ಕಿಗೆ ಹೋದ್ರೆ ಅಲ್ಲಿಂದ ಕ್ಲಿಯರ್ ಬೇರೆ ಕೈ ಇಟ್ಟರು ಸಾಕಪ್ಪ. ಅಂಥದ್ದು ಎಲ್ಲಿಗೆ ಹೋಯ್ತು? ಸೀದಾ ಅದೇ ಜಾಗಕ್ಕೆ ಹೋಯ್ತು. ಬರೀ ಹೋಗಲಿಲ್ಲ, ಅಲ್ಲೇ ಬಿತ್ತು. ಬರೀ ಬಿಡಲಿಲ್ಲ, ನಟ್ಟ ಛೇದಾಂಕ ಹೇಗಿತ್ತದು? ಕಿತ್ತಿದ ಗುರುತೂ ಇರಲಿಲ್ಲ. ಅಂದರೆ ಎಷ್ಟು ಆಶ್ಚರ್ಯ ಹನುಮಂತ ಮಾಡಿದ್ದು. ಈ ಪರ್ಫೆಕ್ಷನ್ ಕಂಡಾಗ ಹೌದು ಹನುಮಂತ, ಹೌದು ನೀ ಬಲವಂತ, ಹೌದು ಮುಖ್ಯ ಪ್ರಾಣ, ಮೂಲ ಗುರು, ಹೌದು ಇದೆಲ್ಲ ಮಾಡಿದ್ದಾರೆ. ಭಾರಿ ಸರಿ, ಏನಂದ್ರೆ ಗ್ರೇಟೆ. ಆ ಭಾವನೆ ಬರುತ್ತೆ. ಇದೆಲ್ಲ ಅಂದರೆ ಕಥೆಗಳೇ. ಸುಮ್ಮನೆ ಕಥೆ ತಗೊಳ್ಳಿ, ಕಥೆಯ ದೃಷ್ಟಿಯಿಂದ ಎಷ್ಟು ಪರ್ಫೆಕ್ಷನ್ ಇದೆ, ಯಾವುದಕ್ಕೂ ಬಿಡ್ಲಕ್ಕೆ ಹೋಗೋದಿಲ್ಲ. ಕಥೆಗಳಲ್ಲಿ ಸಾಮಾನ್ಯ ಏನು ಮಾಡ್ತಾರೆ, ಕೆಲವು ಆ್ಯಂಗಲ್ ಬಿಟ್ಟಾಕ್ಬಿಡ್ತಾರೆ ಆ ಕಡೆ, ಯಾವುದೋ ಒಂದು ಹೇಳಿ ಬಿಡಿಸ್ತಿ. ಇಲ್ಲಿ ಹಾಗಲ್ಲ, ಪ್ರತಿಯೊಂದರಲ್ಲೂ ಕೂಡ ಏನು ತೋರಿಸ್ತಾರೆ ಶಾಸ್ತ್ರದಲ್ಲಿ? ಅಲ್ಲಿ ಲೋಕಕ್ಕೆ ಮೆಸೇಜ್ ಇರಬೇಕು, ಮತ್ತು ಆ ಪಾತ್ರಕ್ಕೆ ನ್ಯಾಯ ಸಲ್ಲಬೇಕು, ಭಕ್ತಿ ಬರಬೇಕು, ಉಳಿದವರು ಫಾಲೋ ಮಾಡಲಿಕ್ಕೆ ಒಳ್ಳೆಯ ಒಂದು ವಿಶೇಷವಾದಂತಹ ವೇದಿಕೆ ತಯಾರಾಗಬೇಕು. ಅದು ಶಾಸ್ತ್ರ ಓದಿರೋದು ಬರೋ ಡಿಸಿಪ್ಲಿನ್. ಅಂದರೆ ಒಟ್ಟಿನ ಮೇಲೆ ಏನು ಮಾಡ್ತೀವಿ, ಒಂದು ವಸ್ತು ತೊಗೊಂಡ್ರೆ ಏನು ಮಾಡಬೇಕಾದ್ರೆ ಹಿತ್ತಲ್ಲಿ ಇಡಬೇಕು ಅಷ್ಟೇ. ಅರ್ಥ ಆಯ್ತಾ? ಅದು ಜವಾಬ್ದಾರಿ. ಹೇಳಿ, ನಾನು ಮಠಕ್ಕೆ ಊಟಕ್ಕೆ ಹೋಗಿರ್ತಾರೆ, ಒಟ್ಟು ಅಲ್ಲೇ ಇಸ್ಕೊತಾರೆ, ಬರೆಗೆ ಹೋಗಿ ಬಿಡ್ತಾರೆ. ಆಮೇಲೆ ಏನು ಮಾಡೋದಿಲ್ಲ, ಕೊಟ್ಟು ಕೂಡ ಬರೋದಿಲ್ಲ. ಎಷ್ಟೋ ಜನ ವಾಪಸ್ ಕೊಡೋದಿಲ್ಲ ಅದನ್ನು. ಕೆಲವು ಇಂಟೆನ್ಷನಲ್ ಅಲ್ಲ, ಮರೆತು ತೊಗೊಂಡೋಗ್ಬಿಡ್ತಾರೆ. ಹಾಗೆ ಕೆಲವು ಇಂಟೆನ್ಷನ್ ಇರೋರು ಇರ್ಬೋದು. ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಆ ಟೆಂಡೆನ್ಸಿ ಇದೆ. ಅದಕ್ಕೆ ಅದೇನು ಮಹಾ ಅವ್ರಿಗೆ ಕೇಳಿದ್ರೆ ಅದೇನು ಮಹಾ ಅಂತ ಉಡಾಫ್ ಹೇಳಿ ಉತ್ತರ ಕೊಡ್ತಾರೆ. ಮತ್ತೆ ಅದೇನು ₹1 ಕೋಟಿ ಮಾಡ್ತಿರ್ತಾರೆ ನಿಮಗೆ, ಏನು ಆಫ್ಟರ್ ಆಲ್ ದೊಡ್ಡ ಬಿಸಾಕ್ತಿರ್ತಾರೆ. ಮತ್ತೆ 1000 ಮಾತಾಡ್ತಾರೆ. ಆಮೇಲೆ ಸಾರಿ ಕೂಡ ಅನ್ನೋದಿಲ್ಲ. ಏನು ಮಾಡ್ತಾರೆ, 1000 ಮಾತಾಡಿ ಇವ್ರನ್ನೇ ಬೈದು ಹೋಗ್ತಾರೆ. ಅಂಥ ಟೆಂಡೆನ್ಸಿ ಇರೋ ಜನ ಇದ್ದಾರೆ. ಹೇಳಿದ್ದಾರೆ, ಎಲ್ಲರೂ ಹಾಗಲ್ಲ, ಒಂದು ಗುಂಪು ಆಗಿರುತ್ತೆ ಯಾವಾಗ ಕೂಡ. ಅಂದರೆ ಅವ್ರಿಗೆ ಜವಾಬ್ದಾರಿ ಗೊತ್ತಿಲ್ಲ, ಹೇಳಿದ್ರು ಕೂಡ ಅದನ್ನೇನು ಮಾಡಲ್ಲ, ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದರಿಂದ ಏನಾಗತ್ತೆ ಪಾಪ ಉಳಿದವರಿಗೆ ಎಷ್ಟು ಸಮಸ್ಯೆ ಬರೋದು. ಇದು ಅದಕ್ಕೆ ದಿವಸ ಒಂದು 10 ಇದ್ರೆ ಎಷ್ಟಂತ ತರಲಿಕ್ಕಾಗುತ್ತೆ ತರೋರಿಗೆ. ಈ ಕಡೆ ಮೋಸ ಗೀಸ ಬಿಟ್ಕೊಂಡು ಒಂದು ಕಡೆಗೆ ತರೋದಾರ ಸಾಧ್ಯನಾ? ಆ ರೀತಿ ತರಲಿಕ್ಕೆ ಸಾಧ್ಯ? ಅದೇ ಹೇಳ್ತಿರೋದು, ಇಲ್ಲ ಕೊಡಬೇಕು, ಇಲ್ಲವ್ರು ಇಲ್ಲ ಅನ್ಬೇಕಷ್ಟೇ. ಅದೆಲ್ಲ ಮಾಡಬಾರ್ದು. ಪುನರ್ಗಿರಿಯಂತಂ ಶತಯೋಜನೋಚ್ಛ್ರಿತಂ ನ್ಯಪಾತಯತ್ ಸಂಸ್ಥಿತ ಏವ ತತ್ರ ಸಪೂರ್ವವತ್ತಿ. ನೋಡಿ, ಕ್ರಿಕೆಟ್ ಆಡ್ತಾರಲ್ಲ, 66 ಫೀಟ್ ಇಷ್ಟ ಇರೋದು, 100 ಫೀಟ್ ಕೂಡ ಇರೋದಿಲ್ಲ, ಅದು ಅಷ್ಟೇ ಇರೋದು. ಅಷ್ಟಕ್ಕೆ ಹೆಸರು ಏನಾಗುತ್ತದು? ಅವ್ರು ಹೇಳ್ತಾರೆ ತಮಾಷೆಯಾಗಿ, ಪುಸ್ತಕದಲ್ಲಿ ಹೇಳ್ತಾರೆ, ಅಲ್ಲಿ ಬ್ಯಾಟ್ಸ್ಮನ್ನೇ ಇಲ್ಲ, ಸುಮ್ಮನೆ ಬೋಲ್ ಮಾಡ್ತಾನೆ ಅಂತ ತಿಳ್ಕೊಂಡು. ಅದರಲ್ಲಿ 6 ಸರ್ತಿ 1 ಸರ್ತಿ ಬೀಳೋ ಚಾನ್ಸ್ ಇದೆ ಅಂತಷ್ಟೇ. ಅದು ಕರೆಕ್ಟಾಗಿ ವಿಕೆಟ್ ಬೀಳೋ ಚಾನ್ಸ್. ಅದು ತಮಾಷೆ. 66 ಅಡಿಗೆ ಆ ಬಿಡೋದು ಗ್ಯಾರಂಟಿ ಇಲ್ಲ. ಅರ್ಥ ಆಗ್ತದೆ ನಿಮಗೆ? ಅಂದ ಮೇಲೆ 50,000 ಇದಕ್ಕೆ ಅದು ಇಷ್ಟು ದೊಡ್ಡದು ಎಸಿಬೇಕಾದ್ರೆ ಅದೇ ಜಾಗಕ್ಕೆ ಕಿತ್ತಿದಷ್ಟು ಇದಾಗಲಿಲ್ಲ. ಯಾವ ಜ್ಞಾನ ಇರಬೇಕಾದ್ರೆ ಅದಕ್ಕೆ ಪ್ರತಿ ಸ್ಟೇಜಲ್ಲೂ ಅವ್ರಿಗೆ ಜ್ಞಾನ ಇರಬೇಕು, ಪ್ರತಿ ಸ್ಟೇಜಲ್ಲೂ ಕೂಡ. ಆಮೇಲೆ ಅಷ್ಟು ಬಲ ಇರಬೇಕು. ಜ್ಞಾನ ಇದ್ದು ಸಾಲದು, ಅದು ಮಾಡಬೇಕಲ್ಲ. ಹಾಗೆ ಎಷ್ಟು ಫೋರ್ಸ್ ಜಾಸ್ತಿ ಆದರೆ ಏನಾಗ್ತಿತ್ತು ಬೈ ಚಾನ್ಸ್? ಅದು ಎಲ್ಲಿ ಹೋಗ್ತಿತ್ತು ಹೇಳಿ ನೋಡೋಣ. ಹಿಂದೆ ಬಂದಿದೆ ಈಗಾಗಲೇ. ರಾಮದೇವ್ರು ಏನು ಮಾಡಿದ್ರು, ದುಡ್ಡು ಬೇರೆ ಹಾಕಿದ್ರು, ಅವ್ರು ಪಾತಾಳಕ್ಕೆ ಹೋಗಿ ಹೊಡೀತದು.
ಗೊತ್ತಾಯ್ತಾ? ಅದೇ ರೀತಿ ಬಾಡ ಹೋಗಿ ಮಾತಾಡಿಕೊಂಡಿತ್ತು. ಹನುಮಂತ ಆ ರೀತಿ ಮಾಡಲಿಲ್ಲ. ಕರೆಕ್ಟ್ ಅಷ್ಟೇ ಕೊಡ್ಬೇಕಷ್ಟೇ, ಒಂಚೂರು ಜಾಸ್ತಿ ಕೂಡ ಒಳಗೆ ಹೋಗಬಾರ್ದು, ಹೆಚ್ಚು ಬರಬಾರ್ದು. ಇದೆಲ್ಲ ಯೋಚನೆ ಮಾಡಿದರೆ ನಮ್ಗೆ ಅಷ್ಟೆಲ್ಲ ಮಾಡೋದು ಬೇಡ, ಸ್ವಲ್ಪ ಸರಿಯಾಗಿ ಮಾಡೋಣ ಅನಿಸುತ್ತಾಗ. ಇಷ್ಟೆಲ್ಲ ಕೇಳಿದ ಮೇಲೆ ಅವರ ಶಿಷ್ಯರು ಅಂತ ಹೇಳಿದ್ರೆ ಏನು ಮಾಡಬೇಕಾಗ, ಆ ಕಂಪ್ನಿ ವ್ಯಾಲ್ಯೂಸನ್ನು ಫಾಲೋ ಮಾಡಬೇಕಲ್ಲ, ಆ ದೃಷ್ಟಿ ನೋಡಬೇಕು. ಇದೆಲ್ಲ ಶಿಕ್ಷಣ. ಪರಿಸರ ಏನೂ ಆಗಲಿಲ್ಲ ಇದರಿಂದ. ಏನಾಯ್ತು ಈಗ, ಆ ಕಡೆ ಈ ಕಡೆ ಪರಿಸರ ಹಾಳಾಗಲಿಲ್ಲ, ಡ್ಯಾಮೇಜು ಏನೇನೂ ಆಗಲಿಲ್ಲ. ಇಷ್ಟೆಲ್ಲ ಬದುಕಿದ್ರು, ಇಷ್ಟು ಏನೂ ಮಾಡಲಿಲ್ಲ ಹನುಮಂತ. ಇದನ್ನು ಹನುಮಂತನ ವಿಶೇಷ. ಅದಕ್ಕೆ ಒಂದು ಮಾತು ಹೇಳಿದ್ರು. ಯಾರನ್ನ? ಅದು ಬೇರೆ ಅಲ್ಲ ಹೇಳಿದ್ದು. ರಾಮದೇವ್ ಆ ರೀತಿ ಹೋಗಿ ಏನಾಗ್ತಿತ್ತು ಅಂತ ಹೇಳಿದೆ. ರಾಮದೇವ್ರ ಉದ್ದೇಶಪೂರ್ವಕ ಇತ್ತು, ಹೊಡೆದ್ರಲ್ಲಿ. ಹನುಮಂತನ ಆ ಪ್ರಸಂಗ ಇಲ್ಲ ಈಗ. ಅದಕ್ಕೇನು ಮಾಡಿದರು, ಅಷ್ಟೇ ಬೆಳೆಸಿದ್ರು. ಅಷ್ಟೇ ಯಾವ ಕೆಲಸ ಆಗಬೇಕು ಅಷ್ಟೇ. ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಸಾಮಾನ್ಯ ಅಂತ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಏನಂತೆ ನಾವೀಗ, ಯಾವೆಲ್ಲ ಹೋಲಿಬಿಡಿ ಅವೆಲ್ಲ ಇದ್ದಿದ್ದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಸ್ ಕೂಡ ಕರೆಕ್ಟ್ ಆದಾಗಿ ನಿಲ್ಲಿಸೋದಕ್ಕಾಗಲಿ ಕೆಲವು ಸಲ ಸ್ವಲ್ಪ ಮುಂದೆ ಹಿಂದೆ ನಿಲ್ಲಿಸ್ತಾರೆ. ಅವ್ರಿಗೆ ಏನಂತಾರೆ, ಹಿಡ್ಕೊಂಡು ಹೋಗಿ ಅಂತಾರೆ. ಅದು ಇಷ್ಟಕ್ಕೆ ಥ್ಯಾಂಕ್ಸ್ ತಂದು ಹೋಗ್ತಾರೆ. ಯಾಕೆ, ಸ್ವಲ್ಪ ವಯಸ್ಸಾದ ಬೇರೆ ಇರ್ತಾರೆ, ಮೊದಲೇ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಮತ್ತೆ ನಿಲ್ಲಿಸೋಕೆ ಇವ್ರಿಗೆ ಸಂಕೋಚ ಆಗುತ್ತೆ. ಆಯ್ತು ಬಿಡಿ ಹಿಡ್ಕೊಂಡು ಹೋಗ್ತೇನೆ ಅಂತ ಹೋಗ್ಬಿಡ್ತಾರೆ. ಅದು ಯಾತಕ್ಕೆ ಕೇಳಿದ್ದು ಅಂದರೆ ತಾತ್ಪರ್ಯ, ಮನುಷ್ಯನ ಪರ್ಫೆಕ್ಷನ್ ಈ ಸಣ್ಣ ಸಣ್ಣ ವಿಷಯಕ್ಕೇನೆ ಇರೋದಿಲ್ಲ, ದೊಡ್ಡ ವಿಷಯ ಇದು. ಇಂಥ ವಿಷಯದಲ್ಲಿ ಎಷ್ಟು ಕನ್ಸೆಷನ್ ಕೊಟ್ಟರು ಸಾಲದು. ದೊಡ್ಡ ಕೆಲಸ ಮಾಡಿದ್ದಾರೆ ಬಿಡಿ ಅಂತ ಹೇಳೋದಿಲ್ಲ. ಆದರೆ ಹನುಮಂತ ಏನು ಕೂಡ ಹೇಗೆ ಮಾಡಿದ್ದಾನೆ, ಅದಕ್ಕೆ ವಾಯುಸ್ತುತಿಯಲ್ಲಿ ಏನಂತ ಹೇಳಿದರು, ಏನು ಹೇಳಕ್ಕೆ ಬರೋದಿಲ್ಲ. ತೇ ನಮಃ ಕೌಶಲ ನಮೋ ನಮಃ ಅಷ್ಟೇ ಹೊರತು ಮಾತೇ ಇಲ್ಲ, ಅಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ. ಇದೆಲ್ಲ ನಿತ್ಯ ಸ್ಮರಣೆ ಮಾಡ್ತೀರಿ. ಏನಾಗುತ್ತೆ ವಾಯುಸ್ತುತಿಯಲ್ಲಿ ಅವ್ರ ಸ್ಮರಣೆ ಬಂದಾಗಲ್ಲ ನಮಗೆ ಒಂಥರ ಚೆಕ್ ಪಾಯಿಂಟ್ ಇದ್ದಾಗೆ. ದೀಪ ನೋಡ್ತಿದ್ರೆ ದಾರಿ ಕಾಣುತ್ತಲ್ಲ, ಹಾಗೆ ನಮಗೂ ಸ್ವಲ್ಪ ಸರಿಯಾದ ರೀತಿ ಇರಬೇಕು ಅಂತ ಭಾವನೆ ಬರುತ್ತೆ. ಸಪೂರ್ವವನ್ಮಾರುತಿ ವೇಗ ಚೋದಿತೋ ನಿರಂತರಂ ಶಿಷ್ಟತರೋತ್ರಭ್ಯಾಭವತ್ ಪುನಶ್ಚ ಸರ್ವೇ ತರುಶೈಲಹಸ್ತಾರಣಾಯ ಚೋತ್ತಸ್ತುರಲಂ ನದಂತಹ. ಸಹ ಪೂರ್ವವತ್ ಮಾರುತಿ ವೇಗ ಚೋದಿತಃ ನಿರಂತರಂ ಶಿಷ್ಟತರಃ ಅತ್ರ ಚ ಅಭವತ್ ಪುನಃ ಚ ಸರ್ವೇ ತರುಶೈಲಹಸ್ತಾಃ ರಣಾಯ ಚ ಉತ್ತಸ್ಥುಃ ಅಲಂ ನದಂತಹ. ಸಹ ಆ ಪರ್ವತ ಪೂರ್ವವತ್ ಪ್ರಣವ ನೋಡ್ಕೋಬೇಕೀಗ. ಯಾವ್ದು ಹೇಳಬೇಕೀಗ? ಸಹ ಹನುಮಂತ ಅಲ್ಲ, ಸಹ ಆ ಪರ್ವತ ಈಗ ಪೂರ್ವವತ್ ಮೊದಲಿನಂತೆ ಮಾರುತಿ ವೇಗ ಚೋದಿತ ಹನುಮಂತನ ವೇಗದಿಂದ ಎಸೆಯಲ್ಪಟ್ಟ ಅದು ನಿರಂತರಂ. ನಿರಂತರಂ ಅಂತರ ಅಂದರೆ ಗ್ಯಾಪ್, ನಿರಂತರ ಅಂದರೆ ಗ್ಯಾಪ್ ಇಲ್ಲ. ಒಂದು ಮಳೆ ಹೊಡೆದಿರ್ತಾರೆ, ಕಿತ್ತ ಇನ್ನೊಂದು ಮಾಡಿರ್ತಾರೆ, ಗುರುತು ಹೊಡೆದ್ಬಿಡುತ್ತೆ, ಹಾಗೆ ಹೋಗೋದಿಲ್ಲ ಅದು. ಅದೇ ಸೈಜ್ ಅದೇ ರೀತಿ ಹೊಡಿಲಿಕ್ಕಾಗೋದಿಲ್ಲ. ಸ್ವಲ್ಪ ಏನಾಗುತ್ತೆ, ಆ ಕಡೆ ಈ ಕಡೆಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಅದು ಫಿಕ್ಸ್ ಮಾಡ್ಲಿಕ್ಕೆ ಮತ್ತೆ ಹಾಕಿ ಬಟ್ ಸಿಮೆಂಟ್ ಹಾಕಿ ಮೆತ್ತಿ ಅದು ಪಾಯಿಂಟ್ ಸರಿ ಮಾಡಬೇಕಾದ್ರೆ ಇಲ್ಲೇನಿಲ್ಲ. ಸ್ಲಿಷ್ಟತರಹ, ಸ್ಲಿಷ್ಟತರ ಅಂದರೆ ಸ್ಲಿಷ್ಟ ಅಂದರೆ ಅಂಟಿಕೊಳ್ಳೋದು, ಸ್ಲಿಷ್ಟತರ, ಸ್ಲಿಷ್ಟತಮ, ಸ್ಲಿಷ್ಟ ಆ ರೀತಿ ಅಂದರೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗದೆ ಕರೆಕ್ಟಾಗಿ ಹಂಚಿಕೊಂಡಿದೆ. ಇದರಿಂದ ಏನಾಯಿತು, ಬರ್ಬೇಕಾದ್ರೆ ಡ್ಯಾಮೇಜ್ ಆಗಲಿಲ್ಲ. ಬೆಟ್ಟ ಡ್ಯಾಮೇಜ್ ಏನಾಗ್ತಿತ್ತಾಗ ಆ ಗ್ಯಾಪ್ ಉಳ್ಕೊತಿತ್ತು ಅಲ್ಲಿ, ಗೊತ್ತಾಯ್ತಿಲ್ಲ. ಇದೇನೇ ಸರಿಯಾಗಿ ಬಿದ್ದಿದ್ರು ಕೂಡ ಆ ಕಡೆಗೆ ಸ್ವಲ್ಪ ಉಳ್ಕೊಂಡ್ಬಿಡೋದು, ಏನೇನು ಹಾಳು ಮಾಡಿಲ್ಲ. 100% ಕರೆಕ್ಟಾಗಿ ಇಟ್ಟಿರೋದು. ವಿಧ ಶಿಷ್ಟ ತರಹ ಅತ್ರ ಚ ಅಭವತ್, ಅಲ್ಲೇ ಬಿತ್ತು, ಗಾಢವಾಗಿ ಬಿತ್ತು, ಜಾಗ ಇಲ್ಲದೆ ಬಿತ್ತು, ಮೂರನ್ನ ಹೇಳ್ತಾರೆ. ಪುನಶ್ಚ ಸರ್ವೇ ತರುಶೈಲ ಹಸ್ತಾಹ ರಣಾಯ ಚೋತ್ತಸ್ತು ಅಲಂ ನದಂತ. ಎಲ್ಲ ಇದ್ದಿದ್ದರಲ್ಲ ಕಪಿಗಳು ಕಿತ್ಕೊಂಡ್ರು, ತರು ಶೈಲ ತಗೊಂಡ್ರು, ಇದು ಕೊಟ್ಟೆ ಬಿಟ್ರು. ರಣಾಯ ಚ ಉತ್ತಸ್ಥು ಅಲಂ ನದಂತಹ. ಈ ಕಪಿಗಳು ಉತ್ಸಾಹ ಇವ್ರ ತಮ್ಮ ರೋಲ್ ತಾವು ಮಾಡಿಬಿಡ್ತಾರೆ ಅಷ್ಟೇ. ಯಾರೋ ಫ್ಲೈಟಲ್ಲಿ ಬಂದಿರ್ತಾರೆ, ಸ್ವಲ್ಪ ರೆಸ್ಟ್, ಆಮೇಲೆ ನಡ್ಕೊಂಡೇನು ಬಂದಿಲ್ಲ, ಮತ್ತೆ ರೆಸ್ಟ್. ಇಲ್ಲಿ ಯುದ್ಧ ಇದು ಅಂತ ಹೊತ್ತಲ್ಲಿ ಏನು ಮಾಡಿಲ್ಲ ಅವರು, ರೆಸ್ಟ್ ಇಷ್ಟೇ ಇಲ್ಲ, ಮತ್ತೆ ಇದು ಶುರು ಮಾಡಿದ್ದೇ ಕೆಲಸ. ಇದು ರೆಸ್ಟ್ಲೆಸ್. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿಮ್ಮ ನಿದ್ದೆ ಬಂತಲ್ಲ, ಎಚ್ಚರ ಆದ ತಕ್ಷಣ ಮತ್ತೆ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಎಚ್ಚರ ಆದ ತಕ್ಷಣ ಮತ್ತೆ ಶುರು ಮಾಡಿಬಿಡಿ. ಯಾಕೆ ಪ್ರಶಸ್ತಿ ಇದು. ನಾಳೆ ಪರೀಕ್ಷೆ ಅಂದರೆ ಹೇಗೆ ಓದ್ತಾನೆ ಗೊತ್ತಲ್ಲ. ಮರಣ ಯಾರು ಅಂತ ಯಾರ್ಯಾರಿಗೂ ಗೊತ್ತಿಲ್ಲ. ಯಾರಿರ್ಬೇಕು, ಎವರಿ ಟೈಮ್ ಏನಿರ್ಬೇಕು, ಅವರು ಅಲರ್ಟ್ ಆಗಿರ್ಬೇಕು. ಒಂದು ಟೈಮ್ ನಿಮಿಷ ವೇಸ್ಟ್ ಮಾಡಬಾರ್ದು ಆ ಕಡೆ ಈ ಕಡೆ. ಬಸ್ ಯಾವ ಬರುತ್ತೋ ಗೊತ್ತಿಲ್ಲ, ಅದು ಲೇಟಾಗಿ ಬರ್ಬೋದು. ನಾವು ಕಾಯ್ಲಿಕ್ಕಾಗಲ್ಲ. ಏನು ಮಾಡ್ತಿರ್ತೀವಿ ನಾವೀಗ, ಕೆಲಸ ಆಗ್ಬೇಕಾದ್ರೆ ಕಾಯ್ತಾ ಬಂದಿದ್ದಲ್ಲಿ ನೋಡ್ತಾ ಬೈಕ್ ನೋಡ್ತಾ ಕೂತಿರ್ತಾರೆ, ಬಂತ ಅಂತ ಹೇಳ್ಬಿಟ್ಟು. ಅದು ನಮ್ಗೆ ಬೇಕೇ ಇದೆ, ಹೋಗ್ಬೇಕಾಗಿದೆ ಈಗ. ಅದಕ್ಕೆ ಮೋಕ್ಷ ಸಾಧನೆ ಮಾಡಬೇಕು ಅಂತಿದ್ರೆ ಏನು ಮಾಡಬೇಕು, ಇಷ್ಟು ಅಲರ್ಟ್ ಆಗಿರ್ಬೇಕು ಅಂತ. ಇಲ್ದ್ರೆ ಮೋಕ್ಷ ಇಷ್ಟ ಸಿಗೋದಿಲ್ಲ. ಇಷ್ಟತರೋ ಅತ್ರ ಚ ಅಭವತ್ ಪುನಶ್ಚ ಸರ್ವೇ ತರುಶೈಲ ಹಸ್ತಾಹ ರಣಾಯ ಚ ಉತ್ತಸ್ಥು ಅಲಂ. ಅವ್ರ ಯೋಗ್ಯತೆ ಅಷ್ಟೇ ಇತ್ತು ಪಾಪ, ಅಷ್ಟು ಸರಿಯಾಗಿ ಮಾಡಿಬಿಟ್ರು. ನದಂದ ಮತ್ತೆ ಸಿಂಹನಾದ ಮಾಡಿಕೊಂಡೆ ಶುರು ಮಾಡಿದ್ರು. ಪುನಶ್ಚ ತಾನ್ ಪ್ರೇಕ್ಷ ಸಮುತ್ಥಿತಾನ್ ಕಪೀನ್. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನು ಗೊತ್ತಾ,
ಹಾಗಿದ್ರೆ ರಾಕ್ಷಸರು ಬದುಕಿರಬೇಕಲ್ಲ ಅಂತ ಶುರುವಾಯ್ತು ಈಗ. ಸೂರ್ಯನ ಬೆಳಕು ಬಂದಾಗ ಎಲ್ರಿಗೂ ಬೆಳಕು ಬೀಳುತ್ತೋ ಇಲ್ಲ? ಆ ರೀತಿ ಬೆಟ್ಟ ಬಂದಾಗ ಎಲ್ಲರೂ ಏನಾಗಬೇಕಾಗಿತ್ತು? ಎಲ್ಲ ಬದುಕಬೇಕಾಗಿತ್ತು. ಬದುಕಿದ್ರೆ ಏನಾಗ್ತಿತ್ತು ಮತ್ತೆ ಈಗ? ಹನುಮಂತನ ಜಾಣತನ ಹೋಗಿ ಏನಾಗ್ತಿತ್ತು? ಅದು ದಡ್ತನ ಆಗಿಬಿಡೋದು. ಯಾತಕ್ಕೆ? ಈ ಮೊದಲಿಂದ ಯಥಾಪರಿ ಶುರು ಮಾಡೋದಾದ್ರೆ ಯಾರು ನೋಡ್ತಾರೆ ಅದನ್ನ? ನೋಡೋದಿಲ್ಲ. ಅದು ದಡ್ತನ ಆಗ್ತಿತ್ತು. ಆಗಲಿಲ್ಲ. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಾರೆ ರಾಮಾಯಣದಲ್ಲಿ. ಅದು ಬಂದು ಆಚಾರ್ಯ ಹೇಳ್ತಾರೆ, ಎರಡು ಸೇರಿಸಿ ಒಟ್ಟಿಗೆ ಹೇಳಿಬಿಡ್ತಾರೆ. ಇಲ್ಲಿ ನಡೆದಿದ್ದೇನು ಅಂದರೆ ಒಬ್ಬ ರಾಕ್ಷಸರು ಬದುಕಲಿಲ್ಲ. ಒಬ್ಬಿಬ್ರು ಬದುಕಿದ್ರು ಒಬ್ಬರು ಬದುಕಲಿಲ್ಲ. ಪರ್ಫೆಕ್ಷನ್ ಆಗಿರ್ಬೇಕು. ಒಬ್ಬರು ಬದುಕಲಿಲ್ಲ. ಅವರು ಒಬ್ಬರು ಸಾಯಲಿಲ್ಲ, ಬದುಕಲೇ ಉಳಿಲಿಲ್ಲ. ಅವ್ರು ಒಬ್ಬರು ಬದುಕಲೇ ಇಲ್ಲ. ಯಾಕೆ? ಅಲ್ಲಿ ಬದುಕಬೇಕಲ್ಲ. ಯಾತಕ್ಕೆ ಅಂತ ಕೇಳಿದರೆ ಫಸ್ಟ್ ಉತ್ತರ ಕೊಡ್ತಾರೆ. ರಾಮದೇವ್ರು ಹೇಳಿದ್ರಂತೆ, ಕಪಿಗಳಿಗೊಂದು ಒಂದು ಕಪಿಗೆ ಅದೇ ಕೆಲಸ. ರಾಕ್ಷಸರು ಸತ್ತ ತಕ್ಷಣ ಅವ್ರ ಹೆಣ ಸಮುದ್ರಕ್ಕೆ ಹಾಕಿಬಿಡ. ಅಲ್ಲಿರಬಾರ್ದು. ಅದು ಗೊತ್ತಾಯ್ತಾ? ಒಂದು ಹೆಣ ಇರಬಾರ್ದು. ಇದ್ರೆ ಏನಾಗುತ್ತೆ? ಬದುಕಿಬಿಡುತ್ತೆ. ಯಾರಿಗೂ ಗೊತ್ತಿಲ್ಲ. ರಾಮದೇವ್ರಿಗೆ ಗೊತ್ತು. ಮುಂದೆ ಏನಾಗುತ್ತೆ ಗೊತ್ತು, ಸರ್ವಜ್ಞರು. ಈಗ ಯಾತಕತೆ ಈಗ ಗೊತ್ತಾಯ್ತು ಇವರಿಗೆಲ್ಲ. ಓ, ಅದಕ್ಕೆ ಹಾಕ್ಸಿತ್ತು ಅಂತ ಉಳಿದವ್ರಿಗೆ. ಅದು ಒಬ್ಬ ಕಪಿ ಹೆಣರೂ ಹೋಗಬಾರ್ದು. ಯಾಕೆ? ಬದುಕಬೇಕು ಅವರು. ಇದು ಎಷ್ಟು ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ಅದನ್ನು ಸುಮ್ಮನೆ ಕಥೆಯಾಗಿ ನೋಡಿ. ಕಥೆಯಾಗಿ ನೋಡಿ, ಯಾವುದನ್ನು ಬಿಡಕ್ಕೆ ಹೋಗೋದಿಲ್ಲ. ನಡೆದ ವಿಷಯ ಅಂತ ಹೇಳಿದಾಗ ಮಹತ್ವ ಎಷ್ಟಿದೆಯೋ, ಬರೀ ಕಥೆಯಾಗಿ ನೋಡಿದರೂ ಕೂಡ ಯಾವ ರೀತಿಯಲ್ಲೂ ಕೂಡ ಇದು ಏನು ಇರಬಾರ್ದು, ಲೂಪ್ ಹೋಲ್ ಸಿಗಬಾರ್ದು. ಆ ರೀತಿ ಹೇಳ್ತಾರೆ. ಇದು ಇಲ್ಲ. ಹಾಂ ಹಾಂ ಹೌದು. ಆದ್ದರಿಂದ ಏನಾಗಬೇಕು? ಬದುಕಬೇಕಾಗಿತ್ತು. ರಾಮದೇವ್ ಸಂಕಲ್ಪ ಮಾಡಿ ಯಾರು ಬದುಕ್ತಿದ್ರೆ ಆ ವಿಚಾರ ಬೇರೆ. ಪ್ಲೇನ್ ಆಕ್ಸಿಡೆಂಟ್ ಎಲ್ಲರೂ ಸಾಯೋದಿಲ್ಲ, ಯಾರೋ ಊರಿ ಬಿಡ್ಕೊಂಡ್ಬಿಟ್ಟಿರ್ತಾವೆ ಒಬ್ಬರು. ಆ ರೀತಿ ಆಗಬಹುದು. ಆದರೆ ರಾಮದೇವರು ತೋರಿಸ್ತಾರೆ ಮುಂದೆ ಯಾವ ರೀತಿ ಪ್ಲಾನ್ ಮಾಡ್ಬೇಕಂತ ಮೊದಲೇ ಹೇಳ್ತಾರೆ ನಮಗೆ. ಇದರಲ್ಲಿ ಯೋಚನೆ ಮಾಡಿಬಿಟ್ಟೆ ಯಾವಾಗ ಕೂಡ. ಇವತ್ತು 10 ವರ್ಷದ ಬಿಲ್ಡಿಂಗ್ 10 ವರ್ಷಕ್ಕೆ ಕಟ್ಟಿದ ಗತಿ ಬಿದ್ದೋದ್ರ ಗತಿ ಏನು? ಆಮೇಲೆ ಈಗ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತಾರೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ರಿಕ್ವೈರ್ಮೆಂಟ್ ಜಾಸ್ತಿ. ಯಾಕೆ? ಸೇಫ್ಟಿ ನೋಡ್ಕೋತಾರೆ ಯಾವಾಗ. ಅಂಥ ಹೊತ್ತಿನಲ್ಲಿ ರಾಮದೇವ್ರ ಪರ್ಫೆಕ್ಷನ್ ಅಂದರೆ ಅಷ್ಟು ಪರ್ಫೆಕ್ಷನ್. ಯಾವ ಥರ ಎಲ್ಲ ಸತ್ತು ಒಂದೇ ರೀತಿ ಆಗಿದೆ. ಎರಡು ರಾಮಾಯಣ ಎರಡು ಒಂದೇ ಆಗಿಬಿಡ್ತಾ ಇತ್ತು. ಹೌದಲ್ಲ? ಮತ್ತೆ ಒಂದು ಓದಿದ್ರೆ ಸಾಕಾಗ್ತಿತ್ತು. ವ್ಯತ್ಯಾಸ ಇದ್ರೆ ಏನಾಗುತ್ತಾಗ? ಒಂದೇ ಕತೆ, ಒಂದೇ ರೀತಿಯ ಕತೆ ಮತ್ತೆ ಓದೋದಿಲ್ಲ. ಏನು ಮಾಡ್ತಾರಾಗ? ಅದು ಹೋಗಿ ಆಯಿತು, ನೋಡಿ ಆಯಿತು ಅಂತ ಹೇಳ್ಬಿಡ್ತಾರೆ. ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಒಟ್ಟು ರಿಸಲ್ಟ್ ಮಾತ್ರ ಏನಿರುತ್ತೆ, ಒಳ್ಳೆಯವರು ಒಳ್ಳೇದಾಗಬೇಕು. ಆ ರಿಸಲ್ಟ್ ಚೇಂಜ್ ಆಗೋದಿಲ್ಲ. ವರಾಶ್ರಮ ಯಾವಾಗ ಒಂದೇ ರೀತಿ ಇದ್ರೇ ಬೋರ್ ಹೊಡೆದು ಬಿಡುತ್ತೆ. ತಿಳಿತಾ? ಇಲ್ಲಿ ಒಂದೇ ಆಗಿಬಿಟ್ರಂತೂ ಭಾರಿ ಕಷ್ಟ. ಕ್ಯಾರೆಕ್ಟರ್ಸ್ ಅವರೇ ಎಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ವನಶ್ಚಾತ ಪುನಶ್ಚಾತಾನ್ ಪ್ರೇಕ್ಷ ಸ್ವಲ್ಪ ಸಿಮಿಲಾರಿಟಿ ಇದೆ, ಆದರೆ ವ್ಯತ್ಯಾಸ ಬೇಕಾದಷ್ಟು ಇದೆ. ತಾನ್ ಪ್ರೇಕ್ಷ ಸಮುತ್ಥಿತಾನ್ ಕಪೀನ್. ಆದ್ದರಿಂದ ಒಬ್ಬರು ಬದುಕಲೇ ಇಲ್ಲ. ಇನ್ನೊಂದು ಕಾರಣನೂ ಹೇಳ್ತಾರೆ, ಬಹಳ ಸ್ವಾರಸ್ಯ ಇದೆ. ರಾವಣ ಕೂಡ ಏನು ಮಾಡಿದ್ದ? ನಮ್ಮ ಕಡೆ ಸತ್ತಷ್ಟು ಸಮುದ್ರಕ್ಕೆ ಹಾಕಿ ಅಂತ ಹೇಳ್ಬಿಟ್ಟಿದ್ದ. ಯಾಕೆ ಗೊತ್ತೇನದು? ಲೇಟೆಸ್ಟ್ ಮಾಡರ್ನ್ ಪಾಲಿಟಿಕ್ಸ್ ಅದು. ಏನಂದರೆ ಆ ಹೆಣ ನೋಡ್ಬಿಟ್ಟು ಉಳಿದವ್ರು ಸಾಯಬಾರ್ದು ಅಂತೇಳಿ. ಅದು ನೋಡಿ ಏನು ಇವತ್ತು ಆ್ಯಕ್ಚುಲಿ ಸತ್ತಿರ್ತಾರಲ್ಲ, ಆ್ಯಕ್ಚುಯಲ್ ನಂಬರ್ ಸಾಮಾನ್ಯ ಕೊಡಲ್ಲಂತ. ಈಗಲೂ ಅದೇ ಅಂತ ಹೇಳ್ತಾರೆ, ಆ್ಯಕ್ಚುಯಲ್ ನಂಬರ್ ಕೊಡೋದಿಲ್ಲ. ಯಾತಕ್ಕೆ? ಜನಕ್ಕೆ ಭಯ ಬೀಳ್ತಾರೆ. ಸರ್ಕಾರ ಹೋಗ್ಬಿಟ್ರೆ ಕಷ್ಟ ಅಂತ. ಅದು ಬೇರೆ, ಅವ್ರು ಜಯ ಮಾಡಿ ಸರ್ಕಾರ ಲೆಕ್ಕ ಅವರಿಗೆ ಓಟ್ ಹೋಗಿದ್ರೆ ಕಷ್ಟ ಅಂತೇಳಿ ಆ್ಯಕ್ಚುಯಲ್ ನಂಬರ್ ಕೊಡೋದಿಲ್ಲ. 1000 ಜನ ಸತ್ತರೆ 100 ಜನ ಅಂತ ಹೇಳ್ತಾರೆ. 100 ಜನ 10 ಅಂತಾರೆ, 10 ಆದರೆ 3 ಅಂತಾರೆ. ಆ ಥರ. ಯಾಕೆಂದರೆ ಜನಕ್ಕೆ ಇದಾಗಬಾರ್ದು, ವ್ಯವಸ್ಥೆಯಲ್ಲಿ ನಂಬಿಕೆ ಹೋಗಬಾರ್ದು ಅಂತ ಹಾಗೆ ಮಾಡ್ತಾರೆ. ಅದು ರಾಜಕೀಯದ ಒಂದು ತಂತ್ರ. ಕೆಲಸದ ಒಳ್ಳೆಯದು ಹೌದು. ಇದು ಸುಮ್ಮನೆ ಗಾಬಕ್ಕೆ ನ್ಯೂಸ್ ಹೇಳ್ಬಿಟ್ರೆ ಯಾರು ಶಾಕ್ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ? ಬೇರೆ ರೀತಿ ಹೇಳ್ತಾರೆ. ಅದನ್ನೆಲ್ಲ ಕೂಡ ಅದು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು ಎಲ್ಲ ಕೂಡ. ಆದ್ದರಿಂದ ರಾವಣ ಏನು ಮಾಡಿದ್ದ? ಅವ್ರು ಗೊತ್ತು ಈ ಕಪಿ ನೋಡಿ ಹನುಮಂತ ನೋಡಿದಾರೆ ಮತ್ತೆ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಹೆಣಗಳ ರಾಶಿ ಬಿದ್ದು ಹೋಗಿಬಿಟ್ರೆ ಉಳಿದವರೆಲ್ಲ ಹಾರ್ಟ್ ಫೇಲ್ ಸಾಯ್ತಾರೆ ಅಂತೇಳಿ ಒಂದು ಹೆಣ ಇರಬಾರ್ದು ವ್ಯವಸ್ಥೆ ಮಾಡಿದ್ದ. ಕೊನೆಗೆ ಏನಾಯ್ತು? ಅದರಿಂದ ಸ್ವಲ್ಪ ಉಳ್ಕೊತಿದ್ರು. ಆಗಲಿ ತಾನು ಮಾಡಿಕೊಂಡೆ ತನಗೆ ವಿರೋಧ ಆಯಿತು. ತಾನು ಮಾಡ್ಕೊಂಡು ಸೂಯಿಸೈಡಲ್ಲ ಆಯ್ತು ಅದು ಕೊನೆಗೆ. ಅದು ದುಷ್ಟ ಏನೇ ಪ್ಲಾನ್ ಮಾಡಿದ್ರು ಕೂಡ ಅವ್ನ ನಾಶ ಗ್ಯಾರಂಟಿ. ಸಜ್ಜದ್ರು ಏನೇ ಮಾಡಿದ್ರು ಏನಾಗುತ್ತೆ? ಕೊನೆಗೆ ಒಳ್ಳೇದಾಗತ್ತೆ. ಅದೇ ಭಗವದ್ಗೀತೆಯಲ್ಲಿ ಹೇಳಿ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ. ಅವನು ಶಾಶ್ವತ ನಿಯಮ. ನಮ್ಗೆ ಅಷ್ಟು ಗಟ್ಟಿ ಇಟ್ಕೊಂಡ್ಬಿಟ್ರೆ ಸಹ ಒಳ್ಳೆ ಕೆಲಸ ಮಾಡಿದ್ದೀವಿ. ಈಗ ಅಕಸ್ಮಾತ್ ಏನೋ ಕೆಟ್ಟದಾಯಿತು, ಯೋಚನೆ ಮಾಡೋಂಗಿಲ್ಲ, ಒಳ್ಳೇದಾಗೇ ಆಗುತ್ತೆ. ನೆನ್ಪಿಕೊಂಡ್ಬಿಟ್ರೆ ಇದು ನಂಬಿಕೆ ಕೆಟ್ಟವರೆಲ್ಲವ ಇದ್ರ ನಂಬಿಕೆ ಅಂತ ಕರೀತಾರೆ. ಸಾತ್ವಿಕ ನಂಬಿಕೆ ಅಂತ ಹಾಕಿ ಗೊತ್ತಾ? ಕೆಲವರು ರೆಸ್ಪಿರೇಟ್ ಏನು ಮಾಡಿದ್ದು ಏನೋ ಆಗಿಬಿಡ್ತು, ದೇವ್ರ ಅಭಿಷೇಕ ಮಾಡಿ ಬಂದ ಬ್ಯಾಡ್ ನ್ಯೂಸ್ ಬಂತು, ಇನ್ಮೇಲೆ ಅಭಿಷೇಕ ಕ್ಯಾನ್ಸಲ್ ದೇವರಿಗೆ. ಅದಕ್ಕೆ ಅಭಿಷೇಕ ಮಾಡಿದ ತಕ್ಷಣ ಸುದ್ದಿ ಬಂತ. ಈ ರೀತಿ ತಿಳ್ಕೊಂಡೇ ಜಾಸ್ತಿ. ಹೇಳಿದ್ರೆ ಫೋಟೋ ನೋಡಿ, ಆ ಫೋಟೋ ಇಟ್ಕೊಂಡಿದ್ದಕ್ಕೆ ಹಾಗಾಯ್ತು ಅಂತಾರೆ. ಅದಕ್ಕೆ ಅದು ಬಿಸಾಕ್ಬಿಡೋದು ಹೋಗಿಬಿಟ್ಟು. ಅದು ಇನ್ನೂ ಪಾಪ ಕಟ್ಕೋತಾನೆ. ಅಂದರೆ ಜನ ತಪ್ಪು ಯೋಚನೆ ಮಾಡ್ತಾರೆ. ಯಾರನ್ನ?
ಹಾಂ 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 ಅಲ್ಲಿ ಇಲ್ಲಿ ಬದುಕಿದ್ರೆ ಕಷ್ಟ ಅಂತ ಅಕಸ್ಮಾತ್ ಬದುಕಿದ್ರು ಸತ್ತೋಗ್ಲಿ ಬೈ ಚಾನ್ಸ್ ಉಳಿದಿದ್ರು ಕೂಡ ಪ್ರಾಣಿಗಳೇ ತಿಂದಾಕ್ಬಿಡ್ಲಿ ಅಂತೇಳಿ ಅಂದರೆ ತಾತ್ಪರ್ಯ ಇಷ್ಟೇ ಸತ್ತು ಗ್ಯಾರಂಟಿ ಆಗಬೇಕು ಇವರು ಬದುಕೋದು ಗ್ಯಾರಂಟಿ ಆಗಬೇಕು ರಾವಣ ಮಾಡಿದ ಬುದ್ಧಿವಂತಿಕೆ ಅವನಿಗೆ ಅಪಾಯ ತಂತು ಸಾಮಾನ್ಯ ಮಾಡೋ ದಡ್ತನ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ ಏನೋ ಮಾಡ್ಲಿಕ್ಕೆ ಹೋಗಿರ್ತಾರೆ ದೇವ್ರು ಒಳ್ಳೇದಕ್ಕೆ ಕನ್ವರ್ಟ್ ಮಾಡಿಬಿಡ್ತಾರೆ ಅದು ಅವ್ರು ಭಾರಿ ಒಳ್ಳೆ ಮಾಡೋಕೆ ಕೆಟ್ಟದಕ್ಕೆ ಕನ್ವರ್ಟ್ ಮಾಡೋದ ಸೊ ಬೇಸಿಕಲಿ ಪ್ರಾಬ್ಲಮ್ ಇರೋದಲ್ಲಿ ಅವ್ರ ಸ್ವರೂಪನೇ ಸರಿ ಇಲ್ಲ ಅದರಿಂದ ಹಾಗಾಗಿ ಹೋಗ್ತಾರೆ ಪುನಶ್ಚ ತಾನ್ ಪ್ರೇಕ್ಷ ಸಮುತ್ಥಿತಾನ್ ಕಪೀನ್ ಭಯಂ ಮಹಚ್ಚಕ್ರಜಿತಂ ವಿವೇಶ ಸಪೂರ್ವವತ್ ಹವ್ಯವಹೇ ಸಮರ್ಚ್ಯ ಶಿವಂ ತಥಾ ದರ್ಶನಮೇವ ಜಗ್ಮಿವಾನ್. ಒಟ್ಟು ಹನುಮಂತರ ದೊಡ್ಡ ಮಹಿಮೆ ಇದೆ ನಿತ್ಯ ಚಿಂತನೆ ಮಾಡಲಿಕ್ಕೋಸ್ಕರ ಪ್ರಾಕ್ ಪಂಚಾಶತ್ ಸಹಸ್ರೈ ಕ್ಷಿಪ್ತ ಪಶ್ಚಾತ್ 2 ಶ್ಲೋಕದಲ್ಲಿ ಪ್ರತಿನಿತ್ಯ ಸ್ಮರಣೆ ಮಾಡಿದ್ದಾರೆ. ಗೊತ್ತಾಯ್ತಾ? ಒಂದು ದೃಷ್ಟಿಯಿಂದ ಹನುಮಂತ ಸಂಜೀವನ ತಂದ, ಇನ್ನೊಂದು ದೃಷ್ಟಿಯಿಂದ ಹನುಮಂತ ಸಂಜೀವನ ತಂದ. ಆ ಪದ್ಮವಿಜಯನ ಸಂಜೀವನ ಒಳ್ಳೆ ಜೀವನ ಹೇಗಿರಬೇಕು ಅಂತ ಹೆಸರು ತೋರಿಸಿಕೊಡ್ತಾರೆ. ಒಳ್ಳೆ ಜೀವನ ಹೇಗಿರಬೇಕು ಅದು ಮೆಸೇಜ್. ಅದು ಸಂಜೀವನ ಸಮ್ಯಕ್ ಜೀವನಂ ಸಂಜೀವನಂ, ಒಳ್ಳೆ ಜೀವನ ಹೇಗಿರುತ್ತೆ ಅಂತ ತೋರಿಸಿ ಇಲ್ಲಿ ಸಂಜೀವನದೊಂದು ಬದಿಸ್ತ ನಮಗೆ ಒಳ್ಳೆ ರೀತಿ ಹೇಗೆ ಬದುಕಬೇಕಂತ ತೋರಿಸ್ಬಿಟ್ಟು ಬದುಕಿನ ದಾರಿ ತೋರಿಸಿದ್ರಿಂದ ಏನಾಯ್ತು ಅಲ್ಲಿಗೆ ಬದಿಸ್ದಾಗೆ ಆಯ್ತು. ಹೊತ್ತಾನೆ ಮಾಡಲ್ಲ ರೋಲ್ ಮಾಡೆಲ್ ಆಗಿದ್ದರಿಂದ ಹನುಮಂತ ಇವತ್ತಿಗೂ ರೋಲ್ ಮಾಡಲ್ಲೇ. ಇವತ್ತಿಷ್ಟೆಲ್ಲ ವಿಜ್ಞಾನ ಏನೇನಾಗಿದ್ರು ಕೂಡ ಜನಕ್ಕೆ ಜನ ಏನು ಉಳ್ಕೊಂಡ್ಬಿಟ್ಟಿದೆ ಹನುಮಂತನಲ್ಲಿ ವಿಶೇಷವಾದ ಭಕ್ತಿ. ಹಳ್ಳಿ ಜನಗಳಲ್ಲಂತೂ ಭಾರಿ ಭಕ್ತಿ. ಅದು ಎಲ್ಲ ಇರಫೆಕ್ಟಿವ್ ಕ್ಯಾಸ್ಟ್ ಅಂಡ್ ಕಡೆ ಅಲ್ಲಿ ಹೋಗ್ತಾರೆ. ಅದು ಹಿಂದೆ ಹೋದಾಗ ಹೇಳಿದ್ದೆ, ನುಗ್ಗಿಕೆರೆ ಗುಡಿ ಅಂತ ಒಂದಿದೆ ಧಾರವಾಡದ, ಭಾಳ ಫೇಮಸ್ ಅದು. ಅಲ್ಲಿ ಉಪನ್ಯಾಸ ಕರೆದಿದ್ರು 1 ವಾರ. ಅವಾಗ ದಿವಸ ಒಬ್ಬ ನರಪಿಳ್ಳೆ ಇಲ್ಲ ಅಲ್ಲಿ, ನಾನು ಅರ್ಚಕರು ಅಷ್ಟೇ, ಉಳಿದಾತ ಧಾರವಾಡದ ಊರಲ್ಲಿ ಉಪನ್ಯಾಸ ಅಷ್ಟೇ. ಅವಾಗ ಹೇಳಿದೆ, ನೀವು ಇದು ಹೇಗೆ ನಡೆಸ್ತೀರಿ ಸಂಸ್ಥೆ ಅಂತ ಕೇಳಿದೆ. ಹೇಗೆ ನಡೆಸ್ತೀರಿ ಇದನ್ನ? ಯಾರು ಬರ್ತಾ ಇಲ್ಲ, ಗೊತ್ತಾಯ್ತು ಹೇಗೆ ಸಂಸ್ಥೆ ಇದು ಕಟ್ಟಡ ಚೆನ್ನಾಗಿ ಕಟ್ಟಿವಿ ಸುತ್ತಮುತ್ತ ಅಲ್ಲ, ಹೆಂಗೆ ನಿಮಗೆ ಸೋರ್ಸ್ ಅಂತ ಕೇಳಿದ್ರೆ ಸರ್ ಶನಿವಾರ ಬರಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಶನಿವಾರ ಬಂತು, ಬೆಳಿಗ್ಗಿದ್ದು 4 ಗಂಟೆಗೆ ಶುರು, ಮಹಾಪ್ರವಾಹ ಬಂದೇ ಬರ್ತಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಬಂದು ನಿರಂತರ ಎಲ್ಲ ಜಾತಿಯವರು ಕೂಡ ನೋಡಿ. ಇದು ನಮಗೆ ಇವತ್ತು 1 ದಿವಸಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ, ಅಷ್ಟು ಜನ ಬರ್ತಾರೆ ಅಂದರೆ ಹೇಳಿದ್ದು. ಅದು ದೂರ ಇದೆ, ಊರಿಗೆ ಹತ್ತಿರ ಇಲ್ಲ, ಮತ್ತೆ ದೂರ ಇದೆ, ಅಷ್ಟು ಜನ ಬಂದು ಹೋಗ್ತಾರೆ. ನೋಡ್ಲಿಕ್ಕೆ ಸಾಧ್ಯ ಅಂದರೆ ಎಷ್ಟು ಜನ ಬರ್ತಾರೆ ಅಂತ, ಅಷ್ಟು ಜನ ಆಸ್ತಿಕರಿದ್ದಾರೆ ಅಂತ ಹೇಳ್ತಾರೆ. ಯಾವುದೋ ಒಂದು ದೃಷ್ಟಿಯಿಂದ ಬಂದು ಹೋಗ್ತಾರೆ ಒಟ್ಟಿನ ಮೇಲೆ. ಹನುಮಂತ ಎಷ್ಟು ವರ್ಷದ ಹಿಂದಿನ ಕತೆ, 2 ಕೋಟಿ ವರ್ಷ ಆಗೋಯ್ತು. ಈಗ 4 ವರ್ಷಕ್ಕೆ ಅಲ್ಲೇ ಸೈಕಲ್ ನೇಮ್ ಚೇಂಜ್ ಮಾಡಿಬಿಡ್ತಾರೆ ಕೆಲವು ಸಲ, ಬಡಾವಣೆ ಚೇಂಜ್ ಆಗಿಬಿಡುತ್ತೆ. ಅದು ಅವ್ರಿಗಿಲ್ಲ, ಯಾರು ನೋಡೋರಿಲ್ಲ, ಯಾರು ಕೇಳ್ತಾರೆ ಅಂತೇಳಿ. ಆದರೆ 2 ವರ್ಷ ಆದರೂ 2 ಕೋಟಿ ವರ್ಷ ಆದರೂ ಕೂಡ ಹನುಮಂತನದು ಮಹಿಮೆ ಜನಕ್ಕೆ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಇದು ಹನುಮಂತನ ದೊಡ್ಡ ಮಹತ್ವ. ರಾಮಾಯಣ ಸತ್ಯ ಅನ್ನಕ್ಕೂ ಕಾರಣ. ರಾಮದೇವ್ರ ಗುಡಿಗಿಂತ ಜಾಸ್ತಿ ಇರೋ ಗುಡಿಗಳು ಯಾರ್ದು? ಹನುಮಂತ. ಕಾಶಿಗೆ ಹೋಗ್ತಾರಲ್ಲ, ಈಗೆಲ್ಲ ಬದಲಾಯಿಸಿ ಏನು ಮಾಡಿದಾರೆ ಗೊತ್ತಿಲ್ಲ. ನೀವು ವಿಶ್ವನಾಥ ಗುಡಿಗೆ ಹೋಗಿ ಎಷ್ಟು ಕಡೆ ಪ್ರಾಣದೇವರು ಇರ್ತಾರೆ, ಎಲ್ಲ ಇಷ್ಟೇ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಅಲ್ಲೆಲ್ಲ ಕೆಂಪು ಹನುಮಂತ ಜಾಸ್ತಿ. ಕಾಶಿ ಎಲ್ಲರೂ ಇಷ್ಟಿಷ್ಟೇ ಇರುತ್ತೆ, ಕೆಂಪು ಬಣ್ಣ ಹಚ್ಚಿಬಿಡ್ತಾರೆ. ಎಲ್ಲಿ ಹೋದರೂ ಕೂಡ ಹನುಮಂತ ಇರ್ತಾರೆ. ಬೀದಿಗೆ ಒಂದು 10. ಇದು ನೋಡಿದರೆ ಎಲ್ಲಿ ಮಾಡ್ಕೊಂಡಿರೋ ಹನುಮಂತ. ಹಾಂ ಅಲ್ಲ, ಮಲ್ಕೊಂಡು ಹನುಮಂತ ರೆಸ್ಟ್ ಅವೆಲ್ಲ ಹೇಳ್ಬಾರ್ದು ಅಷ್ಟೇ. ರೆಸ್ಟ್ ಹೊಡೋರು ಆಯಾಸ ಆಯಿತು ಅಂತ ಹೇಳ್ತಿರುತ್ತೆ, ಅದು ಅದು ಸರಿ ಹೋಯ್ತು. ಹಾಂ ಅವ್ರು ಹೇಳ್ತಾರೆ, ಪಾಪ ಅವ್ರಿಗೆ ಗೊತ್ತಿದ್ದು ಹೇಳಿರ್ತಾರೆ ಅಷ್ಟೇ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ ಒಟ್ಟು ಸರಿಯಾಗಿ ವಾಯು ಸ್ಥಿತಿ ಇದು ಓದ್ತಾ ಇದ್ದು ಇಷ್ಟು ಜ್ಞಾಪಕ ಬರುತ್ತೆ ದಿವಸ ಕೂಡ. ಪ್ರಾಕ್ಕಂತ ಶುರು ಮಾಡಿ ಎಷ್ಟು ನೀಟಾಗಿ 2 ಶ್ಲೋಕದಲ್ಲಿ ಎಲ್ಲ ಸಮರಿ ಕೊಟ್ಟಿದೆ. ಏನು ಅಲ್ಲ, ಅಲ್ಲಿ ಒಂದೇ ಎಲ್ಲ ಹೇಳ್ತಾರೆ. ನಾನು ತುಂಬ ಕಡೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ, ಅದು ಒಂದೇ ಅಂತ ಹೇಳಲಿಲ್ಲ. ನಾನು ನೋಡಿದ್ದು ಹೇಳಿದ್ದು ಅಷ್ಟೇ ಹೊರತು ಬೆಳಿಗ್ಗೆ ಹೇಗೋ ಹಾಗೆ ಎಲ್ಲರೂ ಅವರಿವರು ಅಂತ ಎಲ್ಲ ಜನರು ಬರ್ತಾರೆ. ಇವತ್ತು ಹಳ್ಳಿಗಳ ದಿವಸ ಶನಿವಾರ ಬಂತಾರೆ ಸಾಮಾನ್ಯ ಹನುಮಂತರುಗಳು ಹೋಗದೇ ಇರೋ ಜನ ಭಾಳ ಕಡೆ ಹೋಗ್ತಾರೆ. ಇನ್ಫ್ಯಾಕ್ಟ್ ಅದನ್ನ ಹಳ್ಳಿಯಲ್ಲಿ ಸಂಸ್ಕಾರ ಬಳಕೆ ಅದೇ ದೊಡ್ಡ ಕಾರಣ ಆಗಿತ್ತು. ಮೋಸ ಗೀಸ ಮಾಡಿ ಹನುಮಂತರ ಸಾಕ್ಷಿ ಅಂತ ಅಷ್ಟೇ ಒಪ್ಕೊಂಡ್ಬಿಡೋದು, ಹಾಗೆಲ್ಲ ಹೇಳೋದಿಲ್ಲ ಅವರು. ಈಗಿನವರೆಲ್ಲ ಬದಲಾಗ್ತಿದ್ದಾರೆ. ಇವೆಲ್ಲ ಮೊಬೈಲ್ ಬಂದಮೇಲೆ ಯಾವ ಗುಡಿ ಹೋಗಿ ಬದ್ದ ಜನಗಳು ಇರೋದಿಲ್ಲ. ಆದರೂ ಎಷ್ಟೇ ಮಾಡಿದರೂ ಅದೊಂದು ಹೋಗೋದಿಲ್ಲ.